ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಅಂದರೆ ಮಾರ್ಚ್ 4 ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ರಾಜ್ಯವು ಜನರ ಕಲ್ಯಾಣವನ್ನು ಉತ್ತೇಜಿಸುವ ಸಾಮಾಜಿಕ ಕ್ರಮವನ್ನು ಖಚಿತಪಡಿಸುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಎಷ್ಟನೇ ವಿಧಿ? 37ನೇ ವಿಧಿ, 36ನೇ ವಿಧಿ, 32 ಹಾಗೆ 38 ಎಲ್ಲ ವಿಧಿಗಳು ಯಾವುದಿದಾವೆ ಅಂದರೆ 4ನೇ ಭಾಗದಲ್ಲಿ ಬರ್ತಕ್ಕಂತಹ ರಾಜನೀತಿ ನಿರ್ದೇಶಕ ತತ್ವಗಳ ವಿಧಿಗಳೇ ಇದಾವೆ ಇವೆಲ್ಲವೂ ಕೂಡ, ಸರಿನಾ? ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ 1 ರಿಂದ 70 ಅಥವಾ 1 ರಿಂದ 75ರವರೆಗೆ ನೀವು ವಿಧಿಗಳ ಎಲ್ಲನೂ ಕೂಡ ರಟ್ಟ ಹೊಡಿಬೇಕು, ಬೈಪಾಟ್ ಮಾಡ್ಕೋಬೇಕು, ಇಲ್ಲಾಂದರೆ ನೆನಪಿಟ್ಕೋಬೇಕು. ಓಕೆ, ಮಾಡಿ, ಯಾಕಂದರೆ ಕೇಳ್ತಾ ಇದ್ದಾನೆ ಮಿನಿಮಮ್ ಅಂದರೂ ನಿಮಗೆ ಒಂದು 2 ರಿಂದ 3 ಪ್ರಶ್ನೆಗಳು ಇದೆ 1 ರಿಂದ 70ನೇ ವಿಧಿವರೆಗೆ ಕೇಳಿರ್ತಾನೆ ನಿಮಗೆ, ಸರಿನಾ? ಮತ್ತೆ ತಿದ್ದುಪಡಿ ಬಗ್ಗೆ ಮತ್ತೆ ಅಡಿಷನಲಿ ಕೇಳ್ತಾ ಇದ್ದಾನೆ. ಬಟ್ ಇವುಗಳು ನೆನಪಿಟ್ಕೊಳ್ಳಿ, ಮಿನಿಮಮ್ ಅಂದರೂ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ, 2 ಕ್ವಶನ್ ರೈಟ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ 36 ರಿಂದ 51 ವಿಧಿವರೆಗೂ, 36 ರಿಂದ 51ನೇ ವಿಧಿವರೆಗೂ ನಿಮಗೆ ಏನು ಹೇಳ್ತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದೆ. ಸೊ 36ನೇ ವಿಧಿ ಮೊದಲ ವಿಧಿನೇ ಇದು ಇದೆ ನೋಡಿ, ಯಾವುದು 36ನೇ ವಿಧಿ. ಈ 36ನೇ ವಿಧಿ ಏನು ಹೇಳ್ತಂದ್ರೆ ರಾಜ್ಯದ ಮೀನಿಂಗ್ ಹೇಳ್ತದೆ. ಮೀನ್ಸ್ ರಾಜ್ಯದಲ್ಲಿ ಏನೇನಿರಬೇಕು, ರಾಜ್ಯದಲ್ಲಿ ಏನೇನಿದ್ರೆ ಅದಕ್ಕೆ ನಾನು ರಾಜ್ಯ ಅಂತ ಕರಿತೀನಿ ಅಂತ ಹೇಳ್ತದೆ. ಸೊ ರಾಜ್ಯದ ಡೆಫಿನೇಷನ್ ಕೊಡೋದು ಯಾವುದಂದ್ರೆ ನಿಮಗೆ 36ನೇ ವಿಧಿ. ಹಾಗೆ 37ನೇ ವಿಧಿ ಏನು ಹೇಳ್ತಂದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳು ಯಾವುವೂ ಕೂಡ ನಿಮಗೆ ನ್ಯಾಯಸಮ್ಮತವಾಗಿಲ್ಲ ಅಂತ ಹೇಳ್ತದೆ. ಅಂದರೆ ಇವಾಗ 40ನೇ ವಿಧಿಯಲ್ಲಿ ಯಾವುದೋ ಒಂದು ವಿಧಿ ಇದೆ, 40ನೇ ವಿಧಿಯಲ್ಲಿ ಏನಿದೆ ರೀ? ಪಂಚಾಯಿತಿ ಇದೆ, ಸರಿನಾ? ಸೊ ಪಂಚಾಯಿತಿ ಇದೆ, ಎಲ್ಲ ಕಡೆ ಪಂಚಾಯಿತಿ ಇರಬೇಕು ಅಂತ ರೂಲ್ಸ್ ಇದೆಯಾ? ನೋವೇ. ಇವಾಗ ನಿಮ್ಮ ಊರಲ್ಲಿ ಏನಾದರೂ ಪಂಚಾಯಿತಿ ಇಲ್ಲ, ನೀವು ಹೋಗಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಕಪಾಳಿಗೂಡು ಕಳಿಸ್ತಾರೆ. ಆಲ್ರೆಡಿ ಹೇಳಿದ್ದೀನಪ್ಪ ನಿಮಗೆ 37ನೇ ವಿಧಿಯಲ್ಲಿ ಅವು ಯಾವ ನ್ಯಾಯಸಮ್ಮತವಾಗಿಲ್ಲ. ನಮ್ಮಲ್ಲಿ ಸೋರ್ಸ್ ಇದ್ದರೆ ನಾವು ಮಾಡ್ತೀವಿ, ಸೋರ್ಸ್ ಇರಲಿಲ್ಲ ಅಂದರೆ ನಾವು ಮಾಡುವುದಿಲ್ಲ ಅಷ್ಟೇ, ಸರಿನಾ? ಸೊ ಹಾಗೆ ಹೇಳುವ ವಿಧಿ ಯಾವುದಂದ್ರೆ ನಿಮಗೆ 37ನೇ ವಿಧಿ, ಸರಿನಾ? ಅದು ನೆನ್ಪಿಟ್ಕೊಳ್ಳಿ, ನಿಮಗೆ ನ್ಯಾಯಸಮ್ಮತವಾಗಿಲ್ಲ ಅಂತ ಹೇಳ್ತದೆ. ಅದಾದ ನಂತರ ನಿಮಗೆ 38ನೇ ವಿಧಿ ಹೇಳ್ತದೆ. ಓಕೆ, ಜನರ ಕಲ್ಯಾಣಕ್ಕಾಗಿ ರಾಜ್ಯವು ಸಾಮಾಜಿಕ ಕ್ರಮವನ್ನು ಉತ್ತೇಜನ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸಾಮಾಜಿಕ ಕ್ರಮವು ಉತ್ತೇಜನ ಮಾಡ್ತದೆ ಅಂತ ಎಷ್ಟನೇ ವಿಧಿಯಲ್ಲಿ ಹೇಳ್ತಾನೆ ಅಂದರೆ 38ನೇ ವಿಧಿಯಲ್ಲಿ ಹೇಳ್ತದೆ, ಸರಿನಾ? ಸೊ ಅದಾದ ನಂತರ 32ನೇ ವಿಧಿ ಏನು ಹೇಳ್ತದೆ? ಸಂವಿಧಾನದ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳ್ತದೆ. ಓಕೆ, ಸಂವಿಧಾನದ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳ್ತದೆ, ಸಂವಿಧಾನದ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳ್ತದೆ, ಸರಿನಾ? ಸೊ ಇದೇ ವಿಧಿಗೆ, ಈ 32ನೇ ವಿಧಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೆದಿದ್ದಾರೆ ಅಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಓಕೆ, ಯಾವ ವಿಧಿಗೆ? 32ನೇ ವಿಧಿಗೆ, ಸರಿನಾ? ಸೊ ಮೂಲಭೂತ ಹಕ್ಕುಗಳೇನಿದೆ ಅಲ್ವಾ, 3ನೇ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಇವು ನ್ಯಾಯಸಮ್ಮತವಾಗಿದ್ದಾವೆ, ಸರಿನಾ? ಸೊ ನಾವು ಎಷ್ಟನೇ ವಿಧಿ ಇದು ಏನಾದರೂ ಸಿಗಲಿಲ್ಲ, ನಮಗೆ ಮೂಲಭೂತ ಹಕ್ಕುಗಳು ಸಿಗಲಿಲ್ಲ ಅಂದರೆ ಕೋರ್ಟ್ನಲ್ಲಿ ಹೋಗಿ ಕೇಸ್ ಹಾಕ್ಬೋದು. ಎಷ್ಟನೇ ವಿಧಿಯ ಪ್ರಕಾರ ಅಂದರೆ 32ನೇ ವಿಧಿಯ ಪ್ರಕಾರ, ಸರಿನಾ? ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜುಲೈ 21 ರಿಂದ 31, 2024 ನಡುವೆ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ಎಲ್ಲಿ ನಡೆಯಿತು? ನಿಮ್ಗೆ ಹೇಳಿದ್ದೀನಿ 1 ಇಯರ್ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ ಅಂತ. ನಿಮಗೆ ಏನು ನಿನ್ನೆ ಕಳಿಸಿದ್ದೀನಲ್ವಾ, ಸೊ ಆ PDF ಅಲ್ಲಿ ಇದೆಲ್ಲ ಇದೆ. ಓಕೆ, ಕರೆಂಟ್ ಅಫೇರ್ಸ್ ಏನೇನು ಕೇಳಿದ್ದಾನಲ್ವಾ ಇದೆಲ್ಲ ಇದೆ. ಈ ಪ್ರಶ್ನೆ ಕೂಡ ಇವಾಗ ಹೇಗೆ ನೀವು ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿಲ್ಲ ಅಂದರೂ ಸುಮ್ಮನೆ ಯಾವುದಾದ್ರೂ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಜಾಯ್ನ್ ಇದ್ರಿ, ಅಥವಾ ಏನೋ ಸುಮ್ಮನೆ ಅಮಾವಾಸ್ಯೆಗೆ ಒಮ್ಮೆ ಇಲ್ಲ ಹುಣ್ಣಿಮೆಗೊಮ್ಮೆ ನೀವು ನ್ಯೂಸ್ ನೋಡ್ತಾ ಇದ್ರೂ ಕೂಡ ಇದು ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಆ ರೀತಿ ಟ್ರೆಂಡಿಂಗಲ್ಲಿದ್ದು ಯುನೆಸ್ಕೋದು ನಮ್ಮ ದೆಹಲಿಯಲ್ಲಿ ನಡೆದಿದೆ ಸ್ಪೆಷಲಿ. ಓಕೆ, ಈ 46ನೇ ಎಡಿಷನ್ ಏನಿದೆ ಅಲ್ವಾ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿದು, ಅದು ನಮ್ಮ ದೆಹಲಿಯಲ್ಲಿ ನಡೆದಿದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಜಾಸ್ತಿ ನ್ಯೂಸಲ್ಲಿತ್ತು ಇದು. ಓಕೆ, ಸೊ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ 46ನೇದು ಎಲ್ಲಿ ನಡೆದಿದೆ? ನವದೆಹಲಿಯಲ್ಲಿ ನಡೆದಿದೆ. ಹಾಗೆ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗಳಲ್ಲಿ ಎಷ್ಟಿದ್ದು ಇಷ್ಟು ದಿನ ಅಂದರೆ 42 ಇದ್ದು. ಓಕೆ, 42 ಇದ್ದು. ಈಗ 43ನೇದಾಗಿ ಇದೇ ಅಧಿವೇಶನದಲ್ಲಿ ಒಂದಕ್ಕೆ ಹೆಸರಿಸ್ತಾರೆ. ಯಾವುದನ್ನ? ಮೊಯ್ಡಮ್ಸ್ ಅಂತ ಬರ್ತವೆ. ಓಕೆ, ಮೊಯ್ಡಮ್ಸ್ ಅಂತ. ಸೊ ಮೊಯ್ಡಮ್ಸನ್ನು ಓಕೆ ಭಾರತವು 1946ರಲ್ಲಿ ಯುನೆಸ್ಕೋದ ಸದಸ್ಯ ರಾಷ್ಟ್ರವಾಯಿತು, ಸರಿನಾ? ಸೊ ಚರೈದೇವ್ ಮೊಯ್ಡಮ್ಸ್ ಅಂತ ಬರ್ತವೆ. ಮೊಯ್ಡಮ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮೊಯ್ಡಮ್ಸು ಭಾರತದ 43ನೇ ವಿಶ್ವ ಪಾರಂಪರೆಯ ತಾಣವಾಗಿದೆ. ಓಕೆ, ಭಾರತದ 43ನೇ ವಿಶ್ವ ಪಾರಂಪರೆಯ ತಾಣ ಯಾವುದಾಗಿದೆ ಅಂದರೆ ಮೊಯ್ಡಮ್ಸ್ ಆಗಿದೆ. ಓಕೆ, ಇದು ಎಲ್ಲಿ ಕಂಡು ಬರ್ತವೆ ಅಂದರೆ ಅಸ್ಸಾಮಲ್ಲಿ ಕಂಡು ಬರ್ತವೆ. ಮೊಯ್ಡಮ್ಸ್ ಎಲ್ಲಿ ಕಂಡು ಬರ್ತವೆ ಅಂತ ನಿಮ್ಗೆ ಏನಾದರೂ ಕೇಳಬಹುದು. ಮೊಯ್ಡಮ್ಸ್ ಕಂಡು ಬರೋದು ನಿಮಗೆ ಅಸ್ಸಾಮಲ್ಲಿ ಕಂಡು ಬರ್ತದೆ, ಅಸ್ಸಾಮಲ್ಲಿ. ಹಾಗೆ 42ನೇದು ಯಾವುದು ತಾಣ ಹೇಳ್ಬೋದಾ? ನಮ್ಮ ನಮ್ಮ ಹೊಯ್ಸಳರ ಏನು ದೇವಸ್ಥಾನಗಳಿದಾವಲ್ವಾ, ಸೊ ಹೊಯ್ಸಳರ ದೇವಸ್ಥಾನಗಳು 42ನೇಯ ವಿಶ್ವ ಪರಂಪರೆಯ ತಾಣಗಳಾಗಿದ್ದಾವೆ, ಸರಿನಾ? ವಿಶ್ವ ಪರಂಪರೆಯ ತಾಣಗಳಾಗಿದ್ದಾವೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಶ್ವ ಪರಂಪರೆಯ ತಾಣಗಳಿದ್ದಾವೆ ಹೇಳ್ಬಹುದಾ? ಹಂಪಿ, ಪಟ್ಟದಕಲ್ಲು, ಹಾಗೆ ವೆಸ್ಟರ್ನ್ ಘಾಟ್ಸು. ಓಕೆ, ವೆಸ್ಟರ್ನ್ ಘಾಟ್ಸು ಪ್ರಸ್ತುತ ಇವಾಗ ರೀಸೆಂಟಾಗಿ ಅಂದರೆ ಹೊಯ್ಸಳರ ದೇವಸ್ಥಾನಗಳು ಏಕಕೂಟ, ದ್ವಿಕೂಟ, ಮತ್ತು ತ್ರಿಕೂಟ, ಮತ್ತು ಚತುಷ್ಕಕೂಟ ಏನು ದೇವಸ್ಥಾನಗಳಿದಾವಲ್ವಾ ಹೊಯ್ಸಳರದು, ಆ ದೇವಸ್ಥಾನಗಳು 42ನೇಯ
ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ 42ನೇ ಸ್ಥಾನದಲ್ಲಿ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಪ್ರಸ್ತುತ ಯಾರು ಇದಾರಲ್ವಾ, ಅವ್ರ ಹೆಸರು ಕೇಳಿದ್ದಾರೆ. ಪ್ರಸ್ತುತ ಯಾರಿದ್ದಾರೆ, ಅವರೇ 51ನೇ ಮುಖ್ಯ ನ್ಯಾಯಮೂರ್ತಿ. ಪ್ರಸ್ತುತ ಇದ್ದವರೇ 51ನೇ ಮುಖ್ಯ ನ್ಯಾಯಮೂರ್ತಿ ಯಾರು? ಸಂಜೀವ್ ಖನ್ನಾ. ಓಕೆ, ಸಂಜೀವ್ ಖನ್ನಾ. ಓಕೆ, ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು ನಿಮಗೆ. ಏನಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಖನ್ ಅನ್ನಿಸ್ತೀನಿ ಅಂತಂದರೆ ಹೊಡಿತೀನಿ ಅಂದಂಗೆ ಅದರ ಅರ್ಥ. ಸೊ ಸುಪ್ರೀಂ ಕೋರ್ಟು ತಪ್ಪು ಮಾಡಿದವ್ರಿಗೆ ಹಾಗೆ ಖನ್ ಅನ್ನಿಸ್ತದೆ. ಸೊ ಓಕೆ, ಸೊ ಅಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ, ಇದೇ ಖನ್ನಾ ಇದ್ದಾರೆ. ಸರಿನಾ? ಯಾರು? ಸಂಜೀವ್ ಖನ್ನಾ. ಸೊ ನಿಮಗೆ ಸಂಜಯ್ ಮೂರ್ತಿ ಅಂತ ಬರ್ತಾರೆ. ಓಕೆ, ಒಂದು ಸಂಜಯ್ ಮೂರ್ತಿ ಅಂತ ಬರ್ತಾರೆ, ಇನ್ನೊಂದು ಸಂಜಯ್ ಮಲ್ಹೋತ್ರಾ ಅಂತ ಬರ್ತಾರೆ. ಅದಾದ ನಂತರ ನಿಮಗೆ ಸಂಜಯ್ ಖನ್ನಾ. ಈ ಮೂವರು ಕೂಡ 2024ರಲ್ಲಿ ನೇಮಕಗೊಂಡಿದ್ದಾರೆ. ಸೊ ಅದಕ್ಕೆ ಕೇಳ್ತಾನೆ. ಸೊ ಇವರು ಸಂಜಯ್ ಮೂರ್ತಿ ಯಾರು ಅಂದರೆ ನಿಮಗೆ ಪ್ರಸ್ತುತ CAG ಇದ್ದಾರೆ, ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಎಷ್ಟನೇ ವಿಧಿಯಲ್ಲಿ ಹೇಳ್ತದೆ ಇವ್ರದ್ದು ಬಗ್ಗೆ ಅಂದರೆ 148ನೇ ವಿಧಿಯ ಬಗ್ಗೆ ಹೇಳ್ತದೆ. ಇವರನ್ನು ನೇಮಕ ಮಾಡೋರು ಯಾರು ಅಂದರೆ ರಾಷ್ಟ್ರಪತಿಗಳು. ಸರಿನಾ? ಅದಾದ ನಂತರ ಇಲ್ಲಿ ಸಂಜಯ್ ಮಲ್ಹೋತ್ರಾ ಅಂತ ಬರ್ತಾರೆ. ಇವ್ರು ಯಾರಿದ್ದಾರೆ ಅಂದರೆ ಪ್ರಸ್ತುತ RBIನ ಗವರ್ನರ್ ಇದ್ದಾರೆ, ನೂತನ RBI ಗವರ್ನರ್ ಇದ್ದಾರೆ. ಸರಿನಾ? RBI ಗವರ್ನರ್ ಇದ್ದಾರೆ. ಅದಾದ ನಂತರ ನಿಮಗೆ ಇನ್ನೊಂದು ಯಾರು ಹೇಳಿದೆ, ಸಂಜಯ್ ಖನ್ನಾ ಅಂತ ಹೇಳಿದೆ. ಈ ಸಂಜಯ್ ಖನ್ನಾ ಯಾರು ಅಂದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಮೂರ್ತಿಗಳು. ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂದರೆ ನಿಮಗೆ ಸಂಜೀವ್ ಖನ್ನಾ ಅಂತ ಬರ್ತಾರೆ. ಇವರನ್ನ ಯಾರು ನೇಮಕ ಮಾಡ್ತಾರೆ? ಸೇಮ್ ಆಬ್ವಿಯಸ್ಲಿ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಬಟ್ RBI ಗವರ್ನರನ್ನು ರಾಷ್ಟ್ರಪತಿಗಳ ನೇಮಕ ಮಾಡುವುದಿಲ್ಲ, ನೆನಪಿರಲಿ ಇದು ನಿಮಗೆ. ಓಕೆ, ಕ್ಲಿಯರ್ ಇರಲಿ. ಹಾಗೆ ಈ 51ನೇ ಇವಾಗ ಹೇಳಿದೆ ನಾನು ನಿಮಗೆ. 51ನೇದು ಯಾರು? ಸಂಜಯ್ ಖನ್ನಾ. ಹಾಗೆ 50ನೇದು ಕೇಳ್ಬೋದಲ್ಲ, ಯಾಕೆ ಕೇಳಬಾರ್ದು? ಯಾಕಂದರೆ ಅವ್ರು ಹೋದ ನಂತರ ಇವ್ರು ಬಂದಿದ್ದಾರಲ್ವ, ಯಾವಾಗ? ನವೆಂಬರಲ್ಲಿ ಇವ್ರು ಚೇಂಜ್ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1928ರಲ್ಲಿ ಹಿಂದೂಸ್ತಾನಿ ಸಮಾಜವಾದಿ ರಿಪಬ್ಲಿಕ್ ಅಸೋಸಿಯೇಷನ್ ಅಂದರೆ HSRA ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಈ HSRA ಸಂಘ 1928ರಲ್ಲಿ ನವದೆಹಲಿಯ ಫಿರೋಜ್ ಶಾ ಕೊಟ್ಲಾದಲ್ಲಿ ಸ್ಥಾಪಿಸಲಾಗುತ್ತದೆ. ಓಕೆ, ಫಿರೋಜ್ ಶಾ ಕೊಟ್ಲಾದಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಗ್ತದೆ. ಯಾವುದನ್ನೇ HSRAನ. ಸರಿನಾ? ಎಷ್ಟರಲ್ಲಿ? 1928ರಲ್ಲಿ. ಸರ್ ಇನ್ನೊಂದು ಕೇಳಿದ್ದೀನಿ ನಾನು, ಯಾವುದು? HRA ಅಂತ ಕೇಳಿದ್ದೀನಿ. ಓಕೆ, HRA ಅಂತ ಕೇಳಿದ್ದೀನಿ. ಈ HRA ಎಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ 1924ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು. ಓಕೆ, ಇದು 24 ಅದು 28 4 ವರ್ಷ ಆದ ನಂತರ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ HSRA. ಸರಿನಾ? ಎರಡು ಕೂಡ ಸೇಮ್ ದಶಕದಲ್ಲೇ ಬರ್ತವೆ. ಸೊ ಅದಕ್ಕೆ ನೆನಪಿಟ್ಕೋಬಹುದು. ಓಕೆ, ಯಾಕಂದರೆ ಇದನ್ನು ಕೂಡ ಕೇಳಿದ್ದಾನೆ ರೀಸೆಂಟಾಗಿ, HRA ಕೂಡ ಕೇಳಿದ್ದಾನೆ. ಓಕೆ, ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಕೇಳಿದ್ದ ಇದು, ಯಾಕಂದರೆ 100 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಆ ರೀತಿಯಿಂದ ಕೇಳ್ತಾ ಇರ್ತಾನೆ. 2024ರಲ್ಲಿ ಆಗೋದು, 2025ರಲ್ಲಿ ಆಗೋದು, 2026ರಲ್ಲಿ ಆಗಬಹುದಾಗಿದ್ದು. ಓಕೆ, ಜಾಸ್ತಿ ಕೇಳ್ತಾ ಇರ್ತಾನೆ. ಆ ಗೆಸ್ ಮೇಲೂ ಕೂಡ ನೀವು ಹಾಕ್ಬೋದು ಅನಿಸುತ್ತೆ. ಓಕೆ, ಅದಾದ ನಂತರ ಇದರ ಸ್ಥಾಪಕರು ಯಾರ್ಯಾರು? ಚಂದ್ರಶೇಖರ್ ಆಜಾದ್. ಮೂಲತಃ ಹೇಳಬೇಕಂದ್ರೆ ಚಂದ್ರಶೇಖರ್ ಆಜಾದ್ ಕೊಟ್ಟರು, ಈ ಎಲ್ಲರ ಹೆಸರು ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ ನೀವು. ಯಾರು? ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗು, ಅಶ್ಫಾಕುಲ್ಲಾ ಖಾನು ಮತ್ತು ಸುಖದೇವ್ ಥಾಪರು, ಹಾಗೆ ಜೋಗೇಶ್ ಚಂದ್ರ ಚಟರ್ಜಿ ಎಲ್ಲರೂ ಕೂಡ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಬಟ್ ಏನಾದರೂ ಒಬ್ಬರದೇ ಹೆಸರು ಹೇಳಬೇಕು ಅಂದರೆ ನಾವು ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ ನಾವು. ಓಕೆ, ಯಾರ್ದು? ಚಂದ್ರಶೇಖರ್ ಆಜಾದ್. ಇವರ ರೀಸೆಂಟಾಗಿ ಇವ್ರದ್ದು ಬರ್ತ್ಡೇ ಆಯಿತು. ಯಾವಾಗ ಹೇಳ್ಬೋದಾ? ಫೆಬ್ರವರಿ 27. ಓಕೆ, ಫೆಬ್ರವರಿ 27ಗೆ ಇವ್ರದ್ದು ಬರ್ತ್ಡೇ ಆಯಿತು. ಯಾರ್ದು? ಚಂದ್ರಶೇಖರ್ ಆಜಾದ್ ಅವ್ರದ್ದು. ಸರಿಯಾ? ಆ್ಯಂಡ್ ದೆನ್ ಇದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ 1924ರ ಅಕ್ಟೋಬರ್ನಲ್ಲಿ ಕಾನ್ಪುರದಲ್ಲಿ ಸ್ಥಾಪಿಸಲಾಯಿತು. ಓಕೆ, HRA ಅನ್ನೋದು ಕಾನ್ಪುರದಲ್ಲಿ ಸ್ಥಾಪನೆ ಮಾಡಲಾಯಿತು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಜೋಗೇಶ್ ಚಂದ್ರ ಚಟರ್ಜಿ ಮತ್ತು ಸಚಿನ್ ಸನ್ಯಾಲ್ ಎನ್ನುವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಸೊ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ನಿಮಗೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅದಾದ ನಂತರ ಜೋಗೇಶ್, ಅದಾದ ನಂತರ ಸಚಿನ್ ಸನ್ಯಾಲ್. ಈ ಸಚಿನ್ ಸನ್ಯಾಲ್ ಅನ್ನುವ ಹೆಸರು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇವ್ರ ಮೇಲೆ ಆಪ್ಷನ್ ಕೊಟ್ಟಿರ್ತಾನೆ ಮ್ಯಾಕ್ಸಿಮಮ್. ಸರಿನಾ? ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂಸತ್ತು ಹೊಸ ರಾಜ್ಯಗಳನ್ನು ಸ್ಥಾಪಿಸಬಹುದು ಅಥವಾ ಕಾನೂನಿನ ಆಧಾರದ ಮೇಲೆ ಭಾರತದಲ್ಲಿ ಹೊಸ ರಾಜ್ಯಗಳನ್ನು ಸ್ಥಾಪಿಸಬಹುದು ಎಂದು ಭಾರತ ಸಂವಿಧಾನದ ಯಾವ ವಿಧಿ ಹೇಳುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ 1ನೇ ವಿಧಿ ನಿಮಗೇನು ಹೇಳ್ತದೆ? ಭಾರತದ ಭೂಪ್ರದೇಶ ಏನೇನಿದೆ ಅಂತ ಎಲ್ಲ ಹೇಳ್ತದೆ. ಸರಿನಾ? ಹಾಗೆ 2ನೇ ವಿಧಿ ಏನು ಹೇಳ್ತದೆ ಅಂದರೆ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಬಗ್ಗೆ ಹೇಳ್ತದೆ. ಸರ್ 2ನೇ ವಿಧಿ ಅಲ್ಲ ಸರ್, ಅದು 3ನೇ ವಿಧಿ. 3ನೇ ವಿಧಿ ಏನು ಹೇಳುತ್ತೆ ಅಂದರೆ ಗೊತ್ತಾ? ಇವಾಗ 2ನೇ ವಿಧಿ ಹೊಸ ರಾಜ್ಯಗಳನ್ನು ಸ್ಥಾಪಿಸೋದ್ರ ಬಗ್ಗೆ ಹೇಳ್ತದೆ. ಬಟ್ ಈ 3ನೇ ವಿಧಿ ಇದ್ದಂಥ ಒಂದು ರಾಜ್ಯನೇ, ಇವಾಗ ಆಂಧ್ರ ಪ್ರದೇಶ ಅಂತ ಒಂದು ದೊಡ್ಡ ರಾಜ್ಯ ಇತ್ತು, ಆ ರಾಜ್ಯವನ್ನೇ 2 ಭಾಗ ಮಾಡಿ ಮತ್ತೊಂದು ರಾಜ್ಯ ಮಾಡೋದು, ಅದು 3ನೇ ವಿಧಿಯಲ್ಲಿ ಹೇಳ್ತದೆ. ಸರಿನಾ? ಹಾಗೆ ಯಾವುದೋ ಒಂದು ರಾಜ್ಯದ ಹೆಸರೇ ಬದಲಾಯಿಸ್ಬಿಡೋದು. ಓಕೆ, ಇವಾಗ ಕರ್ನಾಟಕ ಇದೆ ರೀ, ಯಾಕೋ ಚೆನ್ನಾಗಿ ಅನಿಸ್ತಾ ಇಲ್ಲ. ಮೀನ್ಸ್ ನಮ್ಮ ಮೊದಲು ಏನು ಹೆಸರಿತ್ತು ನಮ್ಮ ಕರ್ನಾಟಕಕ್ಕೆ 1973ಕ್ಕಿಂತ ಮುಂಚೆ ವಿಶಾಲ ಮೈಸೂರು ಇತ್ತು. ಓಕೆ, ವಿಶಾಲ ಮೈಸೂರು ಚೆನ್ನಾಗಿ ಅನಿಸ್ತಿಲ್ಲ ಅಂತ ಕರ್ನಾಟಕ ಮಾಡಿದ್ರಲ್ವಾ. ಸೊ ಎಷ್ಟನೇ ವಿಧಿ ಅನ್ವಯ? ಇದೇ 3ನೇ ವಿಧಿಯ ಅನ್ವಯ. ಸರಿನಾ? ನೆನಪಿರಲಿ ನಿಮಗೆ. ಬಟ್ ಹೊಸ ರಾಜ್ಯಗಳ ಸ್ಥಾಪನೆ ಅಂತ ಕೇಳಿದ್ರೆ ನಿಮಗೆ ಲೇಖನ 2 ಆಗುತ್ತೆ ಅಥವಾ ವಿಧಿ 2 ಆಗುತ್ತೆ. ಸರಿಯಾ? ಇದು ನೆನಪಿಟ್ಕೊಳ್ಳಿ ನೀವು. ಆ್ಯಂಡ್ ಅದು ಆದ ನಂತರ ಮೌರ್ಯ ರಾಜವಂಶದ 3ನೇ ಆಡಳಿತಗಾರ ಯಾರು ಅಂತ ಕೇಳಿದ್ದಾರೆ. ಸೊ ಮೌರ್ಯ ರಾಜವಂಶವನ್ನು ಸ್ಟಾರ್ಟ್ ಮಾಡಿದವರು ಯಾರು ರೀ? ಚಂದ್ರಗುಪ್ತ ಮೌರ್ಯ. ಸೊ ಇವ್ರ ಮಗ ಯಾರು? ಬಿಂಬಸಾರ ಅಂತ ಹೇಳಿದೆ. ಇವ್ರ ಮಗ ಯಾರು? ಅಶೋಕ. ಹಾಗಾದರೆ 1ನೇದವ್ರು ಇವರು, 2ನೇದು 3ನೇದವ್ರು ಇವರು. 3ನೇದವ್ರು ಅಶೋಕ ಆಗಿರ್ಬೇಕಲ್ವಾ? ಸೊ ಅಶೋಕನ ಅಜ್ಜ ಯಾರು? ಚಂದ್ರಗುಪ್ತ ಮೌರ್ಯ.
ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಯಾರು? ಅಶೋಕ. ಸರಿನಾ? ಸೊ ಈ ರೀತಿ ಉಲ್ಟಾ ಓದಬೇಕು ಯಾವಾಗಲೂ ಕೂಡ, ಅಂದರೆ ಆ ರೀತಿ ಪ್ರಶ್ನೆಗಳು ರೈಸ್ ಆಗ್ತವೆ. ಓಕೆ, ಸೊ ಇವಾಗ ಮೂರನೇ ಆಡಳಿತಗಾರ ಯಾರಾಗ್ತಾರೆ ನಿಮಗೆ? ಅಶೋಕ ಆಗ್ತಾರೆ. ಸರಿನಾ? ಸೊ ಇದೇನಿರಲಿ ನಿಮಗೆ. ಹಾಗೆ ಚಂದ್ರಗುಪ್ತ ಮೌರ್ಯ ಎಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಇದನ್ನು, ಮೌರ್ಯ ಸಾಮ್ರಾಜ್ಯವನ್ನು? 322 ಕ್ರಿಸ್ತಪೂರ್ವ 322ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಓಕೆ, ಕ್ರಿಸ್ತಪೂರ್ವ 322ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೀವು ಇವಾಗ ಹೇಳ್ಬೋದಾ, ಈ ಚಂದ್ರಗುಪ್ತ ಮೌರ್ಯ ಯಾವ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ರು? ಚೆನ್ನಾಗಿದೆ ಅಲ್ವಾ ಕ್ವಶನು? ಯಾವ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ರು? ಬುದ್ಧಿಸಮು, ಹಿಂದೂಯಿಸಮು, ವೈಷ್ಣವ, ಅದಾದ ನಂತರ ಶೈವ ಆ್ಯಂಡ್ ದೆನ್ ಜೈನಿಸಮ್. ಯಾವ್ದು ಮಾಡ್ಬೋದು ಹೇಳಿ ನೋಡೋಣ ಇವರು? ಜೈನಿಸಮ್. ಓಕೆ, ಜೈನಿಸಮನ್ನು ಫಾಲೋ ಮಾಡ್ತಾಯಿದ್ರು ಯಾರು? ಚಂದ್ರಗುಪ್ತ ಮೌರ್ಯರು ನಿಮಗೆ ಜೈನಿಸಮ್ನ ಫಾಲೋ ಮಾಡ್ತಾಯಿದ್ರು. ಬಟ್ ಇಲ್ಲಿ ಮುಂದೆ ಬಂದಂತಹ ಯಾರು ಅಶೋಕ ಏನಿದಾರಲ್ವಾ, ಇವರು ಜೈನಿಸಮ್ ಬಿಟ್ಟರು, ಎಲ್ಲ ಬಿಟ್ಟರು. ಓಕೆ, ಇವರು ಬುದ್ಧಿಸಮ್ನ ಹಿಡ್ಕೊಂಡ್ರು. ಓಕೆ, ಯಾರು? ಬುದ್ಧಿಸಮ್ ಯಾರಿಂದ ತಗೋತಾರೆ ಅಂದರೆ ಉಪಗುಪ್ತ ಎಂಬುವ ವ್ಯಕ್ತಿಯಿಂದ ತಗೋತಾರೆ. ಉಪಗುಪ್ತ ಎಂಬ ಮುನಿಯಿಂದ. ಓಕೆ, ಉಪಗುಪ್ತ ಎಂಬ ವ್ಯಕ್ತಿಯಿಂದ ಇವರು ಬುದ್ಧಿಸಮ್ಗೆ ಮತಾಂತರಗೊಳ್ತಾರೆ. ಯಾರು? ರಾಜ ಅಶೋಕ, ಮಹಾನ್ ಸಾಮ್ರಾಟ ಅಶೋಕ. ಓಕೆನಾ? ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ. ಸರಿನಾ? ಅವ್ರ ಹೆಸರು, ಪೂರ್ಣ ಹೆಸರು ಎಲ್ಲಿ ಕಂಡುಬಂದಿದೆ ಅಂದರೆ ಮಸ್ಕಿ ಶಾಸನದಲ್ಲಿ ಕಂಡುಬಂದಿದೆ. ಮಸ್ಕಿ ಶಾಸನ. ಸರಿನಾ? ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಚಿಕ್ಕ ಶಾಸನ ಯಾವುದು ಅಶೋಕಂದಂದರೆ ಇದೇ ಮಸ್ಕಿ ಶಾಸನ. ಚಿಕ್ಕದಿದೆ, ಅದರ ಚೊಕ್ಕದಿದೆ ನೋಡಿ. ಓಕೆ, ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ, ರಾಜರ್ಷ ಅಶೋಕ ಅಂತ ಕಂಡು ಬಂದಿದೆ. ಹಾಗೆ ಅತಿ ದೊಡ್ಡ ಶಾಸನ ಯಾವುದು ಅಶೋಕಂದು ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಸನ್ನತಿ ಶಾಸನ ಅಂತ ಬರುತ್ತೆ. ಓಕೆ, ಸನ್ನತಿ ಅಂತ ಬರುತ್ತೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಚಿತ್ತಾಪುರ ತಾಲೂಕು ಅಂತ ಬರುತ್ತೆ. ಆ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಸನ್ನತಿ ಅನ್ನೋ ಒಂದು ಗ್ರಾಮ ಬರುತ್ತೆ, ಭೀಮಾ ನದಿ ತೀರದಲ್ಲಿ. ಸರಿನಾ? ಸೊ ಅಲ್ಲಿ ಅಶೋಕನ ಅತಿ ದೊಡ್ಡ ಶಾಸನ ಕಂಡು ಬಂದಿದೆ. ಸೊ ನಿಮಗೆ ಎಕ್ಸಾಮ್ ಯೂಸ್ ಆದರೆ ಓಕೆ, ಆ್ಯಂಡ್ ದೆನ್ ನಿಮಗೆ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಯಾವುದಾದ್ರೂ ನೀವು ಎಕ್ಸಾಮ್ ಬರೆದ್ರೆ ನಿಮ್ಗೆ ಅಲ್ಲಿ ಯೂಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ದೊಡ್ಡದು, ಇದು ಚಿಕ್ಕದು. ಯಾರ್ದು? ಅಶೋಕಂದು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಅದಾದ ನಂತರ ಈ ಮೌರ್ಯ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದವರು ಯಾರು ಅಂದರೆ, ಈ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯನ್ನು ಕೊಂದವರು ಯಾರು? ಕೊಂದು ಯಾವ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾರೆ ನಿಮಗೆ. ಕೊನೆಯ ದೊರೆಯಾದ ಬೃಹದ್ರಥನನ್ನು, ಓಕೆ, ಬೃಹದ್ರಥ ಎಂಬುವ ವ್ಯಕ್ತಿಯನ್ನು ಕೊಂದು ಪುಷ್ಯಮಿತ್ರ ಶೃಂಗ ಮನೆತನವನ್ನು ಸ್ಟಾರ್ಟ್ ಮಾಡ್ತಾನೆ. ಸರಿನಾ? ಸೊ ಇದು ಕೂಡ ನಿಮಗೆ ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗ ಸಭೆ ಯಾವ ಲೇಖನಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳ್ತಾನೆ. ಓಕೆ ಸರ್, ಕೇಂದ್ರಾಡಳಿತ ಪ್ರದೇಶದಲ್ಲಿ ಶಾಸಕಾಂಗ ಸಭೆನೇ ಇರುವುದಿಲ್ಲ ಸರ್, ವಿಧಾನಸಭೆಗಳೇ ಇರುವುದಿಲ್ಲ. ಸರಿಯಾ? ಸೊ ಇರುವುದಿಲ್ಲ ಅಂತ ನೀವು ಹೇಳಬೇಡಿ, ಯಾಕಂದರೆ ದೆಹಲಿಯಲ್ಲಿ ಇದೆ ಅಲ್ವಾ. ಸೊ ರೀಸೆಂಟಾಗಿ ಎಲೆಕ್ಷನ್ ಆಯಿತು. ಎಷ್ಟು ಕ್ಷೇತ್ರಗಳಿಗೆ? 70 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಯಿತು. ಯಾರು ಗೆದ್ದರು? BJP ಅವ್ರು ಗೆದ್ದಿದ್ದಾರೆ. ಪ್ರಸ್ತುತ ಅಲ್ಲಿದ್ದ ಮುಖ್ಯಮಂತ್ರಿ ಯಾರಿದ್ದಾರೆ? ರೇಖಾ ಗುಪ್ತಾ ಇದ್ದಾರೆ. ಯಾರು ಹೋದರು? ಲೆಫ್ಟ್ ಆದರು. ಯಾರು CM ಆಗಿ ಲೆಫ್ಟ್ ಆದರು? ಅತಿಶಿ ಮರ್ಲೇನಾ ಅವರು. ಅದಕ್ಕಿಂತ ಮುಂಚೆ ಯಾರಿದ್ರು? ಅರವಿಂದ್ ಕೇಜ್ರಿವಾಲ್ ಅವರು ಇದ್ದರು. ಯಾವ ಪಾರ್ಟಿ ಇತ್ತು ಮೊದಲು? ಆಮ್ ಆದ್ಮಿ ಪಾರ್ಟಿ ಇತ್ತು. ಇವಾಗ ಪ್ರಸ್ತುತ ಯಾವುದಿದೆ? BJP ಇದೆ. ಸರಿನಾ? ಇದೆಲ್ಲವೂ ಕೂಡ ಗೊತ್ತಿರಬೇಕು. ಎಷ್ಟು ಮತಕ್ಷೇತ್ರಗಳು ಅಂದರೆ 70 ಮತಕ್ಷೇತ್ರಗಳು. ಎಷ್ಟು ಜಿಲ್ಲೆಗಳಿದಾವೆ ಅಂದರೆ 11 ಜಿಲ್ಲೆಗಳಿದ್ದಾವೆ. ಸರಿನಾ? ದೆಹಲಿಯಲ್ಲಿದೆ. ಹಾಗೆ ಜಮ್ಮು ಕಾಶ್ಮೀರ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶ ಇದೆ ಅಲ್ವಾ. ಸೊ ಅಲ್ಲಿ ಕೂಡ ಶಾಸಕಾಂಗ ಸಭೆ ಇದೆ. ಅದಾದ್ರೆ ಪಾಂಡಿಚೇರಿಯಲ್ಲಿ ಕೂಡ ನಿಮಗೆ ಶಾಸಕಾಂಗ ಸಭೆ ಕಂಡು ಬರುತ್ತೆ. ಸರಿನಾ? ಸೊ ಆ ಶಾಸಕಾಂಗ ಸಭೆಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ ನಿಮಗೆ 239A ವಿಧಿ ಹೇಳ್ತದೆ. ಹಾಗೆ 279A ಇದು ಸೇಮ್ ಅದೇ ರೀತಿ ಉಚ್ಚಾರ ಆಗುತ್ತಲ್ವಾ. 239 279. ಸರಿನಾ? 279A ವಿಧಿ ಎದ್ರ ಬಗ್ಗೆ ಹೇಳ್ತದೆ ಅಂದರೆ GST ಬಗ್ಗೆ ಹೇಳ್ತದೆ. GSTಯ ತಿದ್ದುಪಡಿ ಯಾವುದು ಅಂದರೆ 101ನೇ ತಿದ್ದುಪಡಿ. ಹಾಗೆ GSTಯ ತಿದ್ದುಪಡಿ ಮಸೂದೆ ಅಂತ ಏನಾದರೂ ಕೇಳಿದ್ರೆ 122ನೇ ತಿದ್ದುಪಡಿ ಮಸೂದೆ. ತಿದ್ದುಪಡಿ ಮಸೂದೆಯೇ ಬೇರೆ, ತಿದ್ದುಪಡಿನೇ ಬೇರೆ. ಸರಿನಾ? ಮೊದಲು ಮಸೂದೆ ಬರ್ತದೆ, ಅದು ಆದ ನಂತರ ಎಲ್ಲರಿಂದ, ರಾಜ್ಯಪಾಲರಿಂದ, ರಾಜ್ಯಸಭೆಯಿಂದ, ಲೋಕಸಭೆಯಿಂದ, ಹಾಗೆ ರಾಷ್ಟ್ರಪತಿಯಿಂದ, ಮೂವರಿಂದನೂ ಸೈನ್ ಆಗಿ ಒಪ್ಪಿಗೆ ಹೊರಬಂತು ಅಂದರೆ ಅದು ತಿದ್ದುಪಡಿಯಾಗಿರ್ತದೆ. ಎಲ್ಲಾದರೂ ಒಂದು ಕಡೆ ಸ್ಟ್ರಕ್ ಆಗಿ ನಿಂತ್ಕೊಂತು ಅಂದರೆ ಅದು ಜಸ್ಟ್ ಮಸೂದೆಯಾಗಿ ಉಳಿದು ಬಿಟ್ಟಿರ್ತದೆ. ಸರಿನಾ? ನೆನಪಿರಲಿ ನಿಮಗೆ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 22 ಮಸೂದೆಗಳು ಫೇಲ್ ಆಗಿದ್ದಾವೆ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮುಖ್ಯಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ಇವಾಗ ನೀವು ಮುಖ್ಯಮಂತ್ರಿ ಆದರೆ ನಿಮಗೆ ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ? ರಾಜ್ಯಪಾಲರು. ಸೊ ಮುಖ್ಯಮಂತ್ರಿ ನೇಮಕ ಮಾಡೋರು ಯಾರು? ರಾಜ್ಯಪಾಲರು. ಸರಿನಾ? ಸೊ ಇದು ನೆನಪಿರಲಿ. ಹಾಗೆ ಮಂತ್ರಿಮಂಡಲವನ್ನು ನೇಮಿಸೋರು ಅಂತ ಕೇಳಿದ್ರು ಕೂಡ ಇದೇ ರಾಜ್ಯಪಾಲರು ಬರ್ತಾರೆ ಮುಖ್ಯಮಂತ್ರಿಯನ್ನು. ಹಾಗೆ ಜಸ್ಟ್ ಮಂತ್ರಿಗಳನ್ನು ನೇಮಿಸೋರು ಯಾರು ಅಂತ ಕೇಳಿದ್ರು ಕೂಡ ನಿಮಗೆ ರಾಜ್ಯಪಾಲರೇ ಬರ್ತಾರೆ. ಸೆಂಟ್ರಲಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ. ಮೀನ್ಸ್ ಪ್ರಧಾನಮಂತ್ರಿಗೆ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹಾಗೆ CAGಯನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. UPSC ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾರೆ. ಸರಿನಾ? ಹಾಗೆ ಇವಾಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದು ಇದಕ್ಕೆ ಯಾರು ಮಾಡ್ತಾರೆ? ರಾಜ್ಯಪಾಲರು ಮಾಡ್ತಾರೆ. ಹಾಗೆ JPSP ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಅಲ್ಲಿ ನಿಮಗೆ ರಾಷ್ಟ್ರಪತಿಗಳು ಮಾಡ್ತಾರೆ. UPSCಗೂ ಕೂಡ ರಾಷ್ಟ್ರಪತಿಗಳೇ ಮಾಡ್ತಾರೆ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಯಾವ ಕಾಯ್ದೆಯ ಮೂಲಕ ರದ್ದುಗೊಳಿಸಿತು? ಡೈಆರ್ಕೆ ಅಂತ ಓದಿರ್ತೀರ ಗೊತ್ತಾ ನೀವು? ಎಷ್ಟರಲ್ಲಿ ಬಂದಿದೆ? 1919ರಲ್ಲಿ ನಿಮಗೆ ಡೈಆರ್ಕೆ ಬಂದಿರ್ತದೆ. ಓಕೆ, ಡೈಆರ್ಕೆ ಬಂದಿರುತ್ತೆ. ಆಡಳಿತ ವ್ಯವಸ್ಥೆ ಅಂತ ಕರಿತೀವಿ ನಾವು ಅದಕ್ಕೆ ಕನ್ನಡದಲ್ಲಿ. ಸೊ ಅದು ಯಾವ ಕಾಯ್ದೆಯಿಂದ ರದ್ದುಗೊಳಿಸ್ತದೆ? ಯಾಕಂದರೆ ಹೋರಾಟಗಳೆಲ್ಲ ಆಯಿತು. ಸೊ ಅದಕ್ಕೆ ರದ್ದುಗೊಳಿಸೋಣ ಬಿಡು ಅಂತ ರದ್ದುಗೊಳಿಸಿದ್ರು. ಸರಿಯಾ? ಸೊ ಅದು ಯಾವ ಕಾಯ್ದೆ ಮುಖಾಂತರ ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆ ಮುಖಾಂತರ ರದ್ದುಗೊಳಿಸ್ತದೆ. ಸರಿನಾ? ಅದು ತಂದದ್ದು ಯಾವಾಗ? 1919ರಲ್ಲಿ ತಂದಿರ್ತಾರೆ. ಸರಿನಾ? ಇವೆರಡು ಕೂಡ ನಿಮ್ಮ ನೆನ್ಪಿಟ್ಕೊಳ್ಳಿ.
ಆ್ಯಂಡ್ ನಿಮಗೆ UPSC ಯಾವ ಒಂದು ಕಾಯ್ದೆಯ ಮುಖಾಂತರ ಸ್ಟಾರ್ಟ್ ಆಯಿತು ಅಂತ ಕೇಳಬಹುದು. ನಿಮಗೆ UPSC ಏನಿದೆ ಅಲ್ವಾ, ಇದು ಯಾವ ಕಾಯ್ದೆಯ ಮುಖಾಂತರ ಸ್ಟಾರ್ಟ್ ಆಗುತ್ತೆ ಅಂದರೆ 1919 ಕಾಯ್ದೆಯ ಮುಖಾಂತರ ನಿಮಗೆ UPSC ಸ್ಟಾರ್ಟ್ ಆಗುತ್ತೆ. ಸರಿಯಾ, ಇದು ಕೂಡ ನೆನ್ಪಿಟ್ಕೊಳ್ಳಿ. 1935ರಲ್ಲಿ ನಿಮಗೆ 35ರಲ್ಲಿ UPSC KPSC ಮೀನ್ಸ್ UPSC ಮತ್ತು SPSC ಎರಡು ಬರ್ತದೆ ಸಂಯುಕ್ತ. ಓಕೆ, ಸಂಯುಕ್ತ ಅಂತ ವರ್ಡ್ ಯೂಸ್ ಮಾಡಿದ್ರೆ ನಿಮಗೆ ಅಲ್ಲಿ 1935. ಜಸ್ಟ್ ಬರೀ UPSC ಅಂತ ಕೊಟ್ರೆ ಏನಿಲ್ಲ, ಕಣ್ಣು ಮುಚ್ಕೊಂಡು 1919 ಅಂತ ಹಾಕಿಬಿಡ್ಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1990ರಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಭಾರತ ಸರ್ಕಾರವು OBCಗಳಿಗೆ ಓಕೆ ಇತರ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಉದ್ಯೋಗಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಶೇಕಡಾ ಎಷ್ಟು ಮೀಸಲಾತಿಯನ್ನು ನೀಡಿದೆ ಅಂತ ಕೇಳಿದ್ದಾನೆ. ಅಂದರೆ OBC ಅವರಿಗೆ ಎಷ್ಟು ಮೀಸಲಾತಿ ನೀಡಿದ್ರು ಮಂಡಲ ಆಯೋಗದ ಪ್ರಕಾರ? 27%. ಓಕೆ, 100ರಲ್ಲಿ 27% OBC ಅವರಿಗೆ ನೀಡಿರ್ತಾರೆ. ಸರಿನಾ? ಸೊ ಅವಾಗ ಪ್ರಧಾನಮಂತ್ರಿ ಯಾರಿದ್ರು ಅಂತ ಕೇಳ್ತಾನೆ ನಿಮಗೆ. VP ಸಿಂಗ್ ಅನ್ನೋರು ಪ್ರಧಾನಮಂತ್ರಿ ಇರ್ತಾರೆ. ಯಾವಾಗ 1990ರಲ್ಲಿ ನಿಮಗೆ VP ಸಿಂಗ್ ಅನ್ನೋರು ಪ್ರಧಾನಮಂತ್ರಿ ಇರ್ತಾರೆ. ಮಂಡಲ ಆಯೋಗ ಶಿಫಾರಸು ಮಾಡಿದ್ದು ಅದು ಅಪ್ಲೈ ಮಾಡ್ಕೊಂಡಾಗ, ಓಕೆ, ಅದನ್ನು ಜಾರಿಗೆ ತಂದಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕವರಟ್ಟಿ ದ್ವೀಪವು ಭಾರತದ ಕೇಂದ್ರಾಡಳಿತ ಪ್ರದೇಶದ ಭಾಗವಾಗಿದೆ. ಮೀನ್ಸ್ ಕವರಟ್ಟಿ ದ್ವೀಪ ಏನಿದೆ ಅಲ್ವಾ, ಇದು ಯಾವ ಕೇಂದ್ರಾಡಳಿತ ಪ್ರದೇಶದ ಭಾಗವಾಗಿದೆ ಅಂತ ಕೇಳಿದ್ದಾನೆ. ಕವರಟ್ಟಿ ಯಾವುದರ ರಾಜಧಾನಿ ರೀ? ಲಕ್ಷದ್ವೀಪದ ರಾಜಧಾನಿ. ಓಕೆ, ಲಕ್ಷದ್ವೀಪದ ರಾಜಧಾನಿ ಯಾವುದು ಅಂದರೆ ನಿಮಗೆ ಕವರಟ್ಟಿ ಬರುತ್ತೆ. ಓಕೆ, ಕವರಟ್ಟಿ ಬರ್ತದೆ. ಹಾಗೆ ಸಿಲ್ವಾಸ ಅಂತ ಬರುತ್ತೆ. ಓಕೆ, ಈ ಸಿಲ್ವಾಸ ಅನ್ನೋದು ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಹೇಳ್ಬೋದಾ? ದಾದ್ರಾ ಮತ್ತು ನಗರ್ ಹವೇಲಿ. ಓಕೆ, ದಾದ್ರಾ ಮತ್ತು ನಗರ್ ಹವೇಲಿ ಏನಿದೆ ಅಲ್ವಾ, ದಿಯು ದಮನ್, ದಾದ್ರಾ ಮತ್ತು ನಗರ್ ಹವೇಲಿ, ಈ ಎಲ್ಲದರದ್ದು ಕೂಡ ರಾಜಧಾನಿ ಯಾವುದು ಅಂದರೆ ನಿಮಗೆ ಸಿಲ್ವಾಸ ಅಂತ ಬರುತ್ತೆ. ಓಕೆ, ಸಿಲ್ವಾಸ ಅಂತ ಬರುತ್ತೆ, ನೆನಪಿಟ್ಕೊಳ್ಳಿ. ಸರಿಯಾ, ಕೇಳ್ತಾನೆ. ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇನ್ನೊಂದು ನಿಮಗೆ ಅಂಡಮಾನ್ ನಿಕೋಬಾರ್ದು. ಓಕೆ, ಅಂಡಮಾನ್ ಇದೇ ಅಲ್ವಾ, ಸಾಂಗ್ ಇದೆ ಅಲ್ವಾ, ಆ ಅಂಡಮಾನ್ ನಿಕೋಬಾರ್ದು ರಾಜಧಾನಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಇಷ್ಟು ದಿನ ಹೇಳ್ತಿದ್ರಿ ಪೋರ್ಟ್ ಬ್ಲೇರ್ ಅಂತ ಹೇಳ್ತಿದ್ರಿ. ಪೋರ್ಟ್ ಬ್ಲೇರ್ದು ರೀಸೆಂಟಾಗಿ ನೇಮ್ ಚೇಂಜ್ ಆಗಿದೆ 2024ರಲ್ಲಿ. ಏನಂತ ಆಗಿದೆ? ಶ್ರೀ ವಿಜಯಪುರಂ. ಓಕೆ, ಶ್ರೀ ವಿಜಯಪುರಂ ಅಂತ ಆಗಿದೆ. ಶ್ರೀ ವಿಜಯಪುರಂ ಅಂತ ಆಗಿದೆ. ಯಾವುದು? ಪೋರ್ಟ್ ಬ್ಲೇರ್ ಹೆಸರು ಏನಂತ ಚೇಂಜ್ ಆಗಿದೆ? ಶ್ರೀ ವಿಜಯಪುರಂ ಅಂತ ಆಗಿದೆ. ಕೇಳಬಹುದು. ಶ್ರೀ ವಿಜಯಪುರಂ ಎಲ್ಕೊಂಡು ಬರ್ತದೆ? ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಅದು. ಹಾಗೆ ಪೋರ್ಟ್ ಬ್ಲೇರ್ನ ಇನ್ನೊಂದು ಹೆಸರೇನು ಅಥವಾ ಪ್ರಸ್ತುತ ಹೆಸರೇನು ಅಂತ ಕೇಳಬಹುದು. ಶ್ರೀ ವಿಜಯಪುರಂ ನೆನಪಿರಲಿ ನಿಮಗೆ. ಸರಿನಾ? ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯೊಂದಿಗೆ ಯಾವ ಅರ್ಥಶಾಸ್ತ್ರಜ್ಞರು ಮುಖ್ಯವಾಗಿ ಸಲ್ಲುತ್ತಾರೆ? ಅಂದರೆ ಪಂಚವಾರ್ಷಿಕ ಯೋಜನೆ ಇದೆ ಅಲ್ವಾ, ಅದನ್ನು ಪರಿಕಲ್ಪನೆ ಕೊಟ್ಟವರು ಯಾರು? ಯಾವ ಅರ್ಥಶಾಸ್ತ್ರಜ್ಞರು, ಎಕನಾಮಿಸ್ಟ್ ಅಂತ ಕೇಳಿದ್ದಾನೆ. ಯಾರು? KN ರಾಜ್ ಅಂತ ಬರ್ತಾರೆ. ಓಕೆ, ಅರ್ಥಶಾಸ್ತ್ರಜ್ಞ KN ರಾಜ್ ಏನಿದಾರಲ್ವಾ, ಇವರು ಮೊದಲ ಪಂಚವಾರ್ಷಿಕ ಯೋಜನೆಯ ರೂಪಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಯಾರು? KN ರಾಜ್ ಅವರು. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಯಾವ ಸ್ಥಳದಲ್ಲಿ ಮಹಿಳೆಯರಿಗಾಗಿ ದೇಶದ ಮೊದಲ ಶಾಲೆಯನ್ನು ತೆರೆದರು? ಓಕೆ, ಮಹಿಳೆಯರಿಗಾಗಿ, ಹುಡುಗಿಯರಿಗಾಗಿ ಅಥವಾ ಗರ್ಲ್ಸ್ಗಾಗಿ ಒಂದು ಶಾಲೆಯನ್ನು ತೆರೀತಾರೆ. ಎಷ್ಟರಲ್ಲಿ? 1848ರಲ್ಲಿ. ಎಲ್ಲಿ ತೆರೀತಾರೆ? ಪುಣೆಯ ಬಿಡೆವಾಡದಲ್ಲಿ ತೆರೀತಾರೆ. ಓಕೆ, ಸೊ ಇದು ಆಲ್ರೆಡಿ ರಿಪೀಟೆಡ್ ಆಗಿರೋ ಪ್ರಶ್ನೆ ನೋಡಿ ಇದು. ಓಕೆ, ಆಲ್ರೆಡಿ ರಿಪೀಟೆಡ್ ಪ್ರಶ್ನೆ ಇದು. ಅಂದರೆ ನಿಮ್ಮ RPF ಕಾನ್ಸ್ಟೇಬಲಲ್ಲೇ ಕೇಳಿದ್ದಾನೆ. ಈಗ ಒಂದು ನಿನ್ನೆ ಅಥವಾ ಮೊನ್ನೆ ಕೇಳಿರ್ಬೇಕು, ಇದನ್ನು ಕೇಳಿದ್ದಾನೆ, ಬಟ್ ಇವಾಗ ಮತ್ತೆ ರಿಪೀಟ್ ಆಗಿದೆ. ಸೊ ನೋಡ್ಕೊಳ್ಳಿ, ಕೇಳ್ಬೋದೇನೋ. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಶೋಕ್ ಚಂದ್ರ ಇವರು ಇತ್ತೀಚೆಗೆ ಯಾವ ಬ್ಯಾಂಕ್ನ CEO ಆಗಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಅಶೋಕ್ ಚಂದ್ರ ಅವರು. ನಿನ್ನೆ ಬ್ಯಾಂಕ್ ಆಫ್ ಬರೋಡದ ಬಗ್ಗೆ ಒಂದು ಪ್ರಶ್ನೆ ಏನೋ ಕೇಳಿದ್ರು ಅನಿಸುತ್ತೆ. ಸೊ ಇವತ್ತು ಇದ್ರ ಬಗ್ಗೆ ಕೇಳಿದ್ದಾರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಗ್ಗೆ. ಓಕೆ, ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮುಖ್ಯ CEO ಇವಾಗ ಪ್ರಸ್ತುತ ಯಾರಾಗಿದ್ದಾರೆ ಅಂದರೆ ಅಶೋಕ್ ಚಂದ್ರ ಅವರಾಗಿದ್ದಾರೆ. ಸರಿನಾ? ಹಾಗೆ ಚೆಲ್ಲಾ ಶ್ರೀನಿವಾಸಲು ಅನ್ನೋರು SBI ಬ್ಯಾಂಕಿನ ನೂತನ ಮುಖ್ಯಸ್ಥರಾಗಿದ್ದಾರೆ. ಓಕೆ, ನೂತನ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂದರೆ SBI ಬ್ಯಾಂಕ್ದು ಚೆಲ್ಲಾ ಶ್ರೀನಿವಾಸಲು ಅಂತ ಬರ್ತಾರೆ. ಚೆಲ್ಲಾ ಶ್ರೀನಿವಾಸಲು. ಹಾಗೆ ಇಸ್ರೋದ ನೂತನ ಮುಖ್ಯಸ್ಥರು ಯಾರು? V ನಾರಾಯಣ್ ಅಂತ ಬರ್ತಾರೆ. ಸರಿನಾ? ಸೊ ಅದಾದ ನಂತರ RBI ನೂತನ ಗವರ್ನರ್ ಯಾರು ನಿಮಗೆ? ಸಂಜಯ್ ಮಲ್ಹೋತ್ರಾ. ಸರಿನಾ? ಸಂಜಯ್ ಮಲ್ಹೋತ್ರಾ ಅಂತ ಬರ್ತಾರೆ. ಸಂಜಯ್ ಮೂರ್ತಿ ಯಾರು? CAG ಪ್ರಸ್ತುತ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ನಿಜವಾದ ಸಾಮರ್ಥ್ಯಕ್ಕೆ ಆಧ್ಯಾತ್ಮಿಕ ರಾಷ್ಟ್ರೀಯತೆಯು ಒಂದು ಮಾರ್ಗವಾಗಿದೆ ಎಂದು ಯಾರು ನಂಬಿದ್ದರು ಅಂತ ಕೇಳಿದ್ದಾರೆ. ಸರಿನಾ? ಯಾರು ಅಂದರೆ ಶ್ರೀ ಅರವಿಂದ ಘೋಷ್. ಅರವಿಂದ ಘೋಷ್ ಆಶ್ರಮ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಪಾಂಡಿಚೇರಿಯಲ್ಲಿ. ಓಕೆ, ಪಾಂಡಿಚೇರಿಯಲ್ಲಿ. ಮೊದಲು ಕ್ರಾಂತಿಕಾರಿಗಳಾಗಿ ನಂತರ ಸನ್ಯಾಸಿಯಾಗಿ ಬದಲಾದವರು ಯಾರು ಅಂತ ಕೇಳ್ತಾನೆ. ಇದೇ ಅರಬಿಂದೋ ಘೋಷ್ ಅವರು. ಓಕೆ, ಸೊ ಅದಕ್ಕೆ ಅವರು ಆಧ್ಯಾತ್ಮಿಕದ ಬಗ್ಗೆ ಜಾಸ್ತಿ ಒಲವನ್ನು ಹೊಂದಿ ಅವರು ಒಂದು ಮಠನೇ ಕಟ್ಟಿದ್ರಲ್ಲಿ. ಎಲ್ಲಿ? ಪಾಂಡಿಚೇರಿಯಲ್ಲಿ. ಇವಾಗಾದರೂ ಕೂಡ ನೀವೇನಾದರೂ ಪಾಂಡಿಚೇರಿಗೆ ಹೋದರೆ ಅಂದರೆ ನಿಮಗೆ ಸಿಗುತ್ತೆ ಅದು ಮಠ. ಓಕೆ, ಇವಾಗಾದರೂ ಕೂಡ ನೀವು ಹೋಗಿ ಬರ್ಬೋದು. ಇನ್ನೂ ಕೂಡ ಫೇಮಸ್ ಇದೆ, ಇನ್ನೂ ಕೂಡ ಚೆನ್ನಾಗಿದೆ. ಅಲ್ಲಿ ಒಂದು ರೀತಿ ಏನೋ ಪೀಸ್ ಇದೆ, ಅಲ್ಲಿ ನೋಡಿ ಬರ್ಬೋದು ನೀವೇನಾದರೂ ಟೂರ್ಗೆ ತಮಿಳ್ನಾಡಿಗೆ ಹೋದರೆ. ಓಕೆ, ಸೊ ಅಲ್ಲೇ ಕಂಡು ಬರುತ್ತೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬಾಯ್ಲ್ಸ್ ಲಾ. ಓಕೆ, ಬಾಯ್ಲ್ಸ್ ಲಾ ರಿಲೇಟೆಡ್ ಟು ಬಾಯ್ಲ್ಸ್ ಲಾ ಏನು ಹೇಳ್ತದೆ ಅಂತ ಕೇಳಿದ್ದಾನೆ. ಸೊ ಆಲ್ರೆಡಿ ಇದು ಕೂಡ ರಿಪೀಟೆಡ್ ಪ್ರಶ್ನೆ ನೋಡಿ. ಓಕೆ, ಬಾಯ್ಲ್ಸ್ ಲಾ ಏನಿದೆ ಅಲ್ವಾ, ಇದು ಕೂಡ ನಿನ್ನೆ ಕೇಳಿದ್ದ, ಬಟ್ ಇವಾಗೂ ಕೂಡ ರಿಪೀಟ್ ಮಾಡಿದ್ದಾನೆ ಇದನ್ನು. ಓಕೆ, ಸೊ ಏನು ಹೇಳ್ತದೆ ಬಾಯ್ಲ್ಸ್ ಲಾ? ಬಾಯ್ಲ್ಸ್ ಲಾ ಸ್ಟೇಟ್ಸ್ ದ್ಯಾಟ್
ದ ಪ್ರೆಷರ್ ಆ್ಯಂಡ್ ದ ವ್ಯಾಲ್ಯೂಮ್ ಆಫ್ ಅ ಗ್ಯಾಸ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ದಿಸ್ ಮೀನ್ಸ್ ದ್ಯಾಟ್ ಇಫ್ ದ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟಂಟ್ ದ ವ್ಯಾಲ್ಯೂಮ್ ಆಫ್ ಗ್ಯಾಸ್ ವಿಲ್ ಡಿಕ್ರೀಸ್ ವೆನ್ ಇಟ್ಸ್ ಪ್ರೆಷರ್ ಇನ್ಕ್ರೀಸಸ್ ಆ್ಯಂಡ್ ವೈಸ್ ವರ್ಸಾ ಅಂತ ಹೇಳಿದ್ದಾನೆ. ಓಕೆ, ಸೊ ಇದರದ್ದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇದು ಏನು ಸೆಂಟೆನ್ಸ್ ಇದೆ ಅಲ್ವಾ, ಈಸಿಯಾಗಿ ನೀವು ಮಾಡ್ಬೋದು. ಏನಾದರೂ ಫಾರ್ಮುಲಾ P1 ಇಂಟು V1 ಈಕ್ವಲ್ಸ್ P2 ಇಂಟು V2 ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಊಟ ಇಲ್ಲ, ಸ್ವಲ್ಪ ಇವತ್ತು ಉಪವಾಸ ಇದೆ, ಸೊ ಅದಕ್ಕೆ ಸ್ವಲ್ಪ ಮಾತು ಸ್ವಲ್ಪ ಜಾಸ್ತಿ ತಡವಡಿಸ್ತದೆ. ಓಕೆ, ಏನದಂದರೆ P1 V1 ಹಾಗೆ ಈಕ್ವಲ್ಸ್ P2 V2 ಸರಿನಾ. P1 ಅಂದರೆ ಏನಂದರೆ ಫಸ್ಟ್ ಪ್ರೆಷರು, P2 ಅಂದರೆ ಸೆಕೆಂಡ್ ಪ್ರೆಷರು. ಅದಾದ ನಂತರ V1 ಏನು ಅಂದರೆ ನಿಮಗೆ ಫಸ್ಟ್ ವ್ಯಾಲ್ಯೂಮ್ ಅಂತ ಬರುತ್ತೆ, V2 ಅಂದರೆ ನಿಮಗೆ ಸೆಕೆಂಡ್ ವ್ಯಾಲ್ಯೂಮ್ ಅಂತ ಬರುತ್ತೆ ಸರಿನಾ. ಇದನ್ನು ನೋಡ್ಕೊಳ್ಳಿ, ನೀವು ಇದನ್ನು ನೋಡಿಕೊಂಡ್ರೆ ನೀವು ಈಸಿಯಾಗಿ ಇದನ್ನು ನೀವೇ ರೆಡಿ ಮಾಡ್ಬೋದು, ಇಲ್ಲಾಂದರೆ ನೀವೇ ಹೇಳ್ಬೋದು ಇದನ್ನು ಯಾವುದನ್ನು ಬಾಯ್ಲ್ಸ್ ಲಾವನ್ನ ಸರಿನಾ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೀಪಾವಳಿಯನ್ನು ದೀಪಾವಳಿ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವುದು ದೀಪಾವಳಿಯನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ವಾರಣಾಸಿಯಲ್ಲಿ ಆಚರಿಸಲಾಗುತ್ತದೆ ಸರಿನಾ. ಸೊ ದೀಪಾವಳಿ ಯಾವ ಸಮಯದಲ್ಲಿ ಆಚರಣೆ ಮಾಡಲಾಗ್ತದೆ? ಕಾರ್ತಿಕ. ನಿಮಗೆ ಒಂದು ಟೆಲಿಗ್ರಾಮಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ಆ ಫೋಟೋನ ಚೆಕ್ ಮಾಡ್ಕೊಳ್ಳಿ. ಅಂದರೆ ಯಾವ್ಯಾವ ತಿಂಗಳಲ್ಲಿ ನಿಮಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯಾವ ತಿಂಗಳು ಅಂತ ನಾವು ಕರಿತೀವಿ ಅಂತ ಗೊತ್ತಾಗುತ್ತೆ. ಸೊ ನವೆಂಬರಲ್ಲಿ ದೀಪಾವಳಿ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಸರಿನಾ, ಗೊತ್ತಿದೆ. ಬಟ್ ಹಾಗೆ ಇವಾಗ ಮಾರ್ಚ್ ಇದೆ ಅಂತ ಕೂಡ ಗೊತ್ತಿದೆ. ಬಟ್ ಇವಾಗ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯಾವ ತಿಂಗಳಿದೆ? ಇವಾಗ ಫಾಲ್ಗುಣ ಇದೆ ಸರಿನಾ, ಫಾಲ್ಗುಣ ಇದೆ ಸರಿನಾ. ಹಾಗೆ 10ನೇ ತಿಂಗಳು ಯಾವುದು? 10ನೇದು ಪುಷ್ಯ, 11ನೇದು ಮಾಘ, 12ನೇದು ಫಾಲ್ಗುಣ ಸರಿನಾ. ಇದಾದ ನಂತರ ನಿಮಗೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಚೈತ್ರ ಬರುತ್ತೆ. ಚೈತ್ರ ಆದ ನಂತರ ವೈಶಾಖ, ವೈಶಾಖ ಆದ ನಂತರ ಆಷಾಢ ಸರಿನಾ, ಆಷಾಢ ಆದ ನಂತರ ಶ್ರಾವಣ, ಹೀಗೆ ಬರ್ತಿರ್ತವೆ ಸರಿನಾ. ನೋಡ್ಕೊಳ್ಳಿ ಅದನ್ನು ಒಂದ್ಸರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ನಿಮಗೆ ಅಣುಸ್ಥಾವರಗಳ ಬಗ್ಗೆ ಕೇಳಿದ್ದಾನೆ, ಅಟಾಮಿಕ್ ಪವರ್ ಪ್ಲಾಂಟ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ಯಾವುದು ಕೇಳಿದ್ದಾನೆ? ಕೈಗಾ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದ ಅಂತೆ. ಸೊ ಅದಕ್ಕೆ ಎಲ್ಲವೂ ಕೂಡ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನು ಅಂದರೆ ಈ ನರೋರಾ ಎನ್ನುವ ಅಟಾಮಿಕ್ ಪವರ್ ಪ್ಲಾಂಟ್ ಎಲ್ಲಿ ಕಂಡು ಬರ್ತದೆ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ ಸರಿನಾ. ಸೊ ಅದಾದ ನಂತರ ನಿಮಗೆ ನೆಕ್ಸ್ಟ್ ಯಾವ್ದು ಕಂಡು ಬರ್ತದೆ ಅಂದರೆ ಇಂಪಾರ್ಟೆಂಟ್ ಇರೋದು ನರೋರಾ ಆದ ನಂತರ ರಾವತ್ ಭಟ್. ಓಕೆ, ಈ ರಾವತ್ ಭಟ್ ಅನ್ನೋದು ನಿಮಗೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಕಕ್ರಾಪಾರ ಅನ್ನೋದು ತಾಪಿ ನದಿಯ ತೀರದಲ್ಲಿ ನಿಮಗೆ ಗುಜರಾತ್ದಲ್ಲಿ ಕಂಡು ಬರ್ತದೆ ಸರಿನಾ. ಅದಾದ ನಂತರ ನಿಮಗೆ ತಾರಾಪುರ ಅಂತ ಬರುತ್ತೆ. ಈ ತಾರಾಪುರ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಜೈತಾಪುರ ಕೂಡ ನಿಮಗೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಕೈಗಾ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಕೂಡುಕುಲಮು ಮತ್ತು ಇನ್ನೊಂದು ಕಲ್ಪಕಮ್ ಅಂತ ಬರಬೇಕಿಲ್ಲಿ. ಓಕೆ, ಇಲ್ಲಿದೆ ನೋಡಿ ಕಲ್ಪಕಮ್. ಓಕೆ, ಈ ಕೂಡುಕುಲಮು ಮತ್ತು ಕಲ್ಪಕಮ್ ಏನಿದಾವಲ್ವಾ ಇದು ತಮಿಳ್ನಾಡದಲ್ಲಿದೆ. ಅದಾದ ನಂತರ ನಿಮಗೆ ಮತ್ತೆ ಇಂಪಾರ್ಟೆಂಟ್ ಯಾವುದಿದೆ ಅಂದರೆ ಹರಿಪುರ ಇದೆ ನೋಡಿ. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರುತ್ತೆ. ಯಾವುದು? ಹರಿಪುರ ಸರಿಯಾ. ಸೊ ಇವೆಲ್ಲವೂ ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಒಂದ್ಸರಿ ಜೂಮ್ ಔಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಇದನ್ನೆಲ್ಲವೂ ಕೂಡ, ಯಾಕೆ ಇಂಪಾರ್ಟೆಂಟ್ ಇದ್ದಾವೆ. ಹಾಗೆ ಮೊಟ್ಟ ಮೊದಲ ಅಣುಸ್ಥಾವರ ಯಾವುದು ಅಂತ ಕೇಳಿದರೆ ತಾರಾಪುರ. ಎಷ್ಟರಲ್ಲಿ ಅಂದರೆ 1969ರಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದು? ತಾರಾಪುರ ಸರಿನಾ. ಹಾಗೆ ನಮ್ಮ ಕೈಗಾ ಎಷ್ಟರಲ್ಲಿ ಸ್ಟಾರ್ಟ್ ಆಗಿದೆ? 2000 ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ. ಕೆಲವೊಂದು ಬುಕ್ಕಲ್ಲಿ 2001 ಅಂತ ಕೂಡ ಕೊಟ್ಟಿದ್ದಾನೆ, ಬಟ್ ಕೀ ಆನ್ಸರಲ್ಲಿ 2000ನೇ ಕೊಟ್ಟಿದ್ದಾನೆ. ಸೊ ಅದಕ್ಕೆ 2000ನೇ ನೆನ್ಪಿಟ್ಕೊಳ್ಳಿ ನೀವು ಸರಿನಾ. ಹಾಗೆ ಅತಿ ದೊಡ್ಡ ಸ್ಥಾವರ ಯಾವುದು ಅಂತ ಕೇಳಿದ್ರೆ ನಿಮಗೆ ಕುಡುಕುಲಂ. ಹೇಗೆ ನೆನ್ಪಿಟ್ಕೋಬೇಕು? ಕೂಡು ಜಾಸ್ತಿ ಎಲ್ಲರೂ ಕೂಡಿದ್ರೆ ಇದ್ರೇನೋ ದೊಡ್ಡದಾಗಬೇಕಲ್ವ ಅದು. ಸೊ ಚಿಕ್ಕದಂದ್ರೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಕೂಡಿ ದೊಡ್ಡದಾಗಿದೆ. ಯಾವುದು? ಕೂಡುಕುಲಂ. ಎಲ್ಲಿ ಕಂಡು ಬರ್ತದೆ? ನಿಮಗೆ ತಮಿಳ್ನಾಡಲ್ಲಿ ಕಂಡು ಬರ್ತದೆ ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 30 ಅಕ್ಟೋಬರ್ 1706ರಂದು ಶ್ರೀ ಗುರು ಗ್ರಂಥ ಸಾಹೇಬನ್ನು ಗುರುವಾಗಿ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಗುರು ಗೋವಿಂದ್ ಸಿಂಗ್ ಏನಿದ್ದಾರಲ್ವ ಅವರು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಖಾಲ್ಸಾ ಪಂಥವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳ್ತಾನೆ. ಈ ಖಾಲ್ಸಾ ಪಂಥವನ್ನು ಸ್ಟಾರ್ಟ್ ಮಾಡಿದವರು ಕೂಡ ಇದೇ 10ನೇ ಗುರು ಯಾರಿದ್ದಾರೆ? ಗುರು ಗೋವಿಂದ್ ಸಿಂಗ್ ಅನ್ನೋರೇ ಸ್ಟಾರ್ಟ್ ಮಾಡ್ತಾರೆ ಸರಿನಾ. ಗುರು ಗೋವಿಂದ್ ಸಿಂಗ್ ಅನ್ನೋರೇ ಸ್ಟಾರ್ಟ್ ಮಾಡ್ತಾರೆ. 9ನೇ ಗುರು ಯಾರು? ಗುರು ತೇಜ್ ಬಹದ್ದೂರ್ ಬರ್ತಾರೆ. 5ನೇ ಗುರು ಯಾರು ನಿಮಗೆ ಹೇಳ್ಬೋದಾ? ಅರ್ಜುನ್ ದೇವ್ ಬರ್ತಾರೆ. ಹಾಗೆ 4ನೇ ಗುರು ಯಾರು? ರಾಮ್ ದೇವ್ ಅಂತ ಬರ್ತಾರೆ. ಓಕೆ, ರಾಮ್ ದೇವ್ ಅಂತ ಬರ್ತಾರೆ. ಗುರು ರಾಮದಾಸ್ ಅಂತ ಬರ್ತಾರೆ ಸರಿನಾ. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ. ಇವರು 5ನೇ ಗುರುಗಳು ಮೀನ್ಸ್ ಅರ್ಜುನ ದೇವರು ನಿಮಗೆ ಜಹಾಂಗೀರ್ನಿಂದ ಹತ್ಯೆ ಆದರೆ 9ನೇ ಗುರುಗಳು ತೇಜ್ ಬಹದ್ದೂರು ಔರಂಗಜೇಬನಿಂದ ಹತ್ಯೆ ಆಗ್ತಾರೆ ಸರಿನಾ. ನೆನಪಿರಲಿ ಇವೆಲ್ಲವೂ ಕೂಡ ಕೇಳ್ತಾನೆ. ಸೊ ಅದಾದ ನಂತರ ಗುರು ಗ್ರಂಥ ಸಾಹೇಬನ್ನು ಆದಿಗ್ರಂಥ ಎಂದು ಕರೆಯುತ್ತಾರೆ. ಆದಿಗ್ರಂಥ ಎಂದು ಎದಕ್ಕೆ ಕರೀತಾರೆ ಅಂತ ಕೇಳಬಹುದು? ಗುರು ಗ್ರಂಥ ಸಾಹೇಬ್ಗೆ ಕರೀತಾರೆ. ಹಾಗೆ ಇದನ್ನು ಗುರುಮುಖಿ ಲಿಪಿಯಲ್ಲಿ ಬರೆಯಲಾಗಿದೆ. ಈ ಗುರುಮುಖಿ ಲಿಪಿಯನ್ನು ಕಂಡುಹಿಡಿದವರು ಯಾರು ಅಂದರೆ ಗುರು ಅಂಗದ ಅವರು ಕಂಡುಹಿಡಿತಾರೆ. ಓಕೆ, ಗುರು ಅಂಗದ ಏನಿದ್ದಾರಲ್ವ ಇವರು ಗುರುಮುಖಿ ಲಿಪಿಯನ್ನು ಕಂಡುಹಿಡಿತಾರೆ ಸರಿನಾ. ಸೊ ಗುರು ಅಂಗದ ಎಷ್ಟನೇ ಗುರು ಅಂತ ಹೇಳ್ಬೋದಾ? 2ನೇ ಗುರುವ ಅಥವಾ 3ನೇ ಗುರುವ ಹೇಳಿ? ಮೊದಲನೇ ಗುರು ಗುರುನಾನಕ್, 4ನೇ ಗುರು ನಿಮಗೆ ಕಂಡುಬರೋರು ಯಾರು ಅಂದರೆ ರಾಮದಾಸ್ ಸರಿನಾ. 5ನೇ ಗುರು ನಿಮಗೆ ಅರ್ಜುನ್ ದೇವ್. ಹಾಗೆ 2 ಮತ್ತು 3 ಯಾರು ಅನುಕ್ರಮವಾಗಿ ಹೇಳ್ಬೋದಾ? ಒಬ್ಬರು ಅಮರದಾಸು, ಇನ್ನೊಬ್ಬರು ಅಂಗದ.
ಮೂರನೇದವ್ರು ಯಾರು, ಎರಡನೇದವ್ರು ಯಾರು ಹೇಳಿ ನೋಡೋಣ. ನಿನ್ನೇನು ಹೇಳಿದ್ದೀನಿ ಇದನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಖರ್ಡುಂಗ್ಲಾ ಪಾಸ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಖರ್ಡುಂಗ್ಲಾ ಪಾಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಲಡಾಖಲ್ಲಿ ಕಂಡು ಬರುತ್ತೆ. ಓಕೆ, ಲಡಾಖಲ್ಲಿ ನಿಮಗೆ ಖರ್ಡುಂಗ್ಲಾ ಪಾಸ್ ಕಂಡು ಬರುತ್ತೆ. ಹಾಗೆ ಸ್ವತಂತ್ರದ ಸಮಯದಲ್ಲಿ ಶೇಕಡಾವಾರು ಜನಸಂಖ್ಯೆಯು ಕೃಷಿಯನ್ನು ಆಧರಿಸಿತ್ತು. ಎಷ್ಟು ಶೇಕಡಾವಾರು ಜನಸಂಖ್ಯೆ ಕೃಷಿಯನ್ನು ಆಧರಿಸಿತ್ತು ಅಂತ ಕೇಳಿದ್ದಾನೆ. ಇವಾಗ 100 ಜನ ಇದ್ವಿ ಅಂದರೆ 100 ಜನದಲ್ಲಿ ಒಂದು 75 ಜನ ಇದ್ರು ಹೊಲದಲ್ಲೇ ಇರ್ತಿದ್ರು. ಓಕೆ, ಅಂದರೆ ಹೊಲದಲ್ಲೇ ರೈತರಾಗೇ ಇದ್ದಿದ್ರು. ಯಾವಾಗ ಸ್ವತಂತ್ರ ಸಮಯದಲ್ಲಿ ಮೀನ್ಸ್ 1947ರಲ್ಲಿ. ಓಕೆ, 47ರ ಸಮಯದಲ್ಲಿ. ಸರಿನಾ, ಇದನ್ನೆನ್ಪಿರ್ರಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಸಂಸ್ಥೆಯು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಓಕೆ, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ದಾನೆ. ವಿಪೋ ಬಿಡುಗಡೆ ಮಾಡ್ತದೆ. ಆ್ಯಕ್ಚುಲಾಗಿ ಯಾವುದು ವಿಪೋ ಅನ್ನುವ ಸಂಸ್ಥೆ ಏನಿದೆಯಲ್ಲ ಇದು ಬಿಡುಗಡೆ ಮಾಡ್ತದೆ. ಇದು ಯಾವುದಾದ್ರ ಜೊತೆ ಎರಡು ಸಂಸ್ಥೆಗಳು ಬಿಡುಗಡೆ ಮಾಡ್ತವೆ ಅಂತ ಕೇಳಿದ್ರೆ ಇನ್ಸೈಡ್ ಕಾರ್ನೆಲ್ ವಿಶ್ವವಿದ್ಯಾಲಯ ಮತ್ತು ವಿಪೋ ಅನ್ನುವ ಇವು 2 ಸಂಸ್ಥೆಗಳು ಬಿಡುಗಡೆ ಮಾಡ್ತವೆ. ಸರಿನಾ, ಇದು ಸ್ವಲ್ಪ ಕೆಳಗಿನ ಮಾಹಿತಿ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 39ನೇ ಸ್ಥಾನದಲ್ಲಿದೆ. ಸರಿನಾ, 39ನೇ ಸ್ಥಾನದಲ್ಲಿದೆ. ಇದು ಹೋದ ವರ್ಷವೂ ಕೂಡ 39ನೇ ಸ್ಥಾನದಲ್ಲೇ ಇತ್ತು 2024ರಲ್ಲಿ. ಇವಾಗ ಕೂಡ 39ನೇ ಸ್ಥಾನದಲ್ಲಿದೆ 2025ರಲ್ಲಿ. ಸರಿನಾ, ಅದಾದರೆ 2023ರಲ್ಲಿ 40ನೇ ಸ್ಥಾನದಲ್ಲಿತ್ತು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆರ್ಯ ಸಮಾಜವನ್ನು ಯಾವಾಗ ಮತ್ತು ಯಾರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ ಅವರು. ಸರಿನಾ, ಎಷ್ಟರಲ್ಲಿ? 1875ರಲ್ಲಿ. ಹಾಗೆ ನಿಮಗೆ ಬೇರೆ ಬೇರೆ ಸಮಾಜಗಳು ಬರ್ತವೆ. ಯಾವುದು? ಒಂದು ಬ್ರಹ್ಮ ಸಮಾಜ. ಈ ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ನಿಮಗೆ ರಾಜಾರಾಮ್ ಮೋಹನ್ ರಾಯ್. ಓಕೆ, ಹಾಗೆ ಆತ್ಮೀಯ ಸಭಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಆತ್ಮೀಯ ಸಭಾ. ಈ ಆತ್ಮೀಯ ಸಭಾ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಅವರು ಕೂಡ ಸೇಮ್ ರಾಜಾರಾಮ್ ಮೋಹನ್ ರಾಯ್. ಈ ರಾಜಾರಾಮ್ ಮೋಹನ್ ರಾಯ್ ಈ ಬ್ರಹ್ಮ ಸಮಾಜವನ್ನು 28ರಲ್ಲಿ ಸ್ಟಾರ್ಟ್ ಮಾಡಿದ್ರೆ 28ರಲ್ಲಿ ಅರ್ಧ ಮಾಡ್ತಾರೆ ಎಷ್ಟು? 14. ಆ 14ರಲ್ಲಿ ನಿಮಗೆ ಆತ್ಮೀಯ ಸಭಾವನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲು ಆತ್ಮೀಯ ಸಭಾ ಸ್ಟಾರ್ಟ್ ಮಾಡಿರ್ತಾರೆ 14ರಲ್ಲಿ, 1814ರಲ್ಲಿ. ನೆಕ್ಸ್ಟ್ 1828ರಲ್ಲಿ ನಿಮಗೆ ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು? ರಾಜಾರಾಮ್ ಮೋಹನ್ ರಾಯ್. ಈ ರಾಜಾರಾಮ್ ಮೋಹನ್ ರಾಯ್ ಅವರ ಮೊದಲ ಹೆಸರೇನು ರೀ? ಮೀನ್ಸ್ ಅವ್ರ ಒರಿಜಿನಲ್ ಹೆಸರೇನು? ಜಸ್ಟ್ ರಾಮ್ ಮೋಹನ್ ರಾಯ್. ಓಕೆ, ರಾಮ್ ಮೋಹನ್ ರಾಯ್ ಅಂತ ಅಷ್ಟೇ ಅವ್ರ ಹೆಸರು. ರಾಜ ಅನ್ನೋದು ಅವ್ರ ಹೆಸರೇ ಅಲ್ಲ. ಅದು ರಾಜ ಅನ್ನೋದು ಆ್ಯಕ್ಚುಲಾಗಿ ಬಿರುದು. ಆ ಬಿರುದನ್ನು ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. 2ನೇ ಅಕ್ಬರ್ ಕೊಟ್ಟಿರ್ತಾರೆ. ಯಾರು? 2ನೇ ಅಕ್ಬರ್. 1ನೇ ಅಕ್ಬರ್ ಅಲ್ಲ. ಅವ್ರು ಬಂದದ್ದು 16ನೇ ಶತಮಾನದಲ್ಲೇ. ಸರಿನಾ, ಸೊ ಇವರು 2ನೇ ಅಕ್ಬರ್. ಇವರಿಗೆ ಬಿರುದು ಕೊಟ್ಟಿರ್ತಾರೆ. ಯಾರಿಗೆ? ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎನ್ನುವ ಬಿರುದನ್ನು ಕೊಟ್ಟಿರ್ತಾರೆ 2ನೇ ಅಕ್ಬರ್ ಅವರು. ಸರಿಯಾ, ಇದು ನೆನಪಿರಲಿ ನಿಮಗೆ. ಹಾಗೆ ಆದಿ ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳ್ತಾರೆ. ಆದಿ ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ದೇವೇಂದ್ರನಾಥ್ ಟ್ಯಾಗೂರ್ ಅವರು ಸ್ಟಾರ್ಟ್ ಮಾಡ್ತಾರೆ. ಎಷ್ಟರಲ್ಲಿ? 1866ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸರಿನಾ, ಹಾಗೆ ರಾಮಕೃಷ್ಣ ಮಿಷನ್ನ ಸ್ಟಾರ್ಟ್ ಮಾಡಿದವರು ಯಾರು? ಸ್ವಾಮಿ ವಿವೇಕಾನಂದರು. ಎಷ್ಟರಲ್ಲಿ? 1897ರಲ್ಲಿ. ಸರಿನಾ, ಆ್ಯಂಡ್ ದೆನ್ ಬಂಗಾರ್. ಓಕೆ, ಬಂಗಾರ್ ಮತ್ತು ಖದರ್ ಅಂತ 2 ಮಣ್ಣುಗಳು ಬರ್ತವೆ. ಇಲ್ಲಿ ನಿಮ್ಗೆ ಕೇಳಬಹುದು ಯಾವ ಮಣ್ಣು ಹೊಸ ಮಣ್ಣು ಅಂತ ಕೇಳಬಹುದು. ಖದರ್ ಮಣ್ಣು ಏನಿದೆ ಅಲ್ವಾ, ಇದು ಹೊಸ ಮಣ್ಣಾಗಿರ್ತದೆ. ಹಾಗೆ ಹಳೆ ಮಣ್ಣು ಯಾವುದು ಅಂತ ಕೇಳಿದ್ರೆ ನಿಮಗೆ ಬಂಗಾರ ಅನ್ನೋ ಮಣ್ಣು. ಓಕೆ, ಬಂಗಾರ ಅನ್ನುವ ಮಣ್ಣು ನಿಮಗೆ ಹಳೆಯ ಮಣ್ಣಾಗಿರ್ತದೆ. ಕೇಳ್ತಾನೆ ಯಾವ ಮಣ್ಣು ಹೊಸ ಮಣ್ಣು ಅಂತ ಕೇಳ್ತಾನೆ. ಖದರ್ ಅನ್ನುವ ಮಣ್ಣು ಹೊಸ ಮಣ್ಣು, ಬಂಗಾರ ಅನ್ನುವ ಮಣ್ಣು ಹಳೆಯ ಮಣ್ಣು. ಸರಿನಾ, ಸೊ ಅಜ್ಜಿಯ ಬಂಗಾರ ಅಂತ ನೆನಪಿಟ್ಕೊಳ್ಳಿ, ಹಳೆ ಕಾಲದ್ದು ಅಂತ ನೆನಪುಳಿತದೆ, ಹಳೆ ಮಣ್ಣು ಅಂತ ಕೂಡ ನೆನಪುಳಿತದೆ. ಸರಿನಾ, ಸೊ ಅದಕ್ಕೆ ಸಂಬಂಧಿಸಿದಂಥ ಕೆಲವು ಮಾಹಿತಿ ಕೂಡ ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಬೆಳೆಗಳು ಕಡಿಮೆ ನೀರನ್ನು ಬಳಸುತ್ತವೆ? ಕಡಿಮೆ ನೀರು ಯಾವ ಬಳಸ್ತವ್ರಿ ಹೇಳ್ಬೋದಾ? ರಾಗಿ ಬಳಸ್ತವೆ. ಓಕೆ, ಕಡಿಮೆ ನೀರು ಎದಕ್ಕೆ ಬೇಕು ಅಂದರೆ ನಿಮಗೆ ರಾಗಿ ಕಡಿಮೆ ನೀರು ಬೇಕು. ಜಾಸ್ತಿ ಅದಕ್ಕೆ ಭತ್ತಕ್ಕೆ ಬೇಕಾಗ್ತದಲ್ವಾ, ನೀರಲ್ಲೇ ನಿಲ್ಲಿಸಬೇಕು. ಸರಿನಾ, ನೀರಲ್ಲೇ ನಿಲ್ಲಿಸಬೇಕು. ಹಾಗೆ ಬಾಳೆ ಗಿಡಕ್ಕೆ ಅದಕ್ಕೆ ಕೂಡ ನೀವು ನೀರಲ್ಲೇ ನಿಲ್ಲಿಸಬೇಕು. ಅಂದರೆ ಬಾಳೆ ಗಿಡ ಒಂದು ಮಾತು ಹೇಳುತ್ತಂತೆ, ಏನು ಗೊತ್ತಾ? ನೀನು ನನಗೆ ನೀರಾಗ ನಿಲ್ಲಿಸು, ನಾನು ನಿನಗೆ ಊರಾಗ ನಿಲ್ಲಿಸ್ತೀನಿ ಅಂತ. ಮೀನ್ಸ್ ಅದಕ್ಕೆ ನೀರಾಗಿ ನಿಲ್ಲಿಸಿದ್ರೆ ಅದು ಜಾಸ್ತಿ ನಿಮ್ಗೆ ಫಲ ಕೊಡುತ್ತೆ. ಸೊ ಅವಾಗ ನಿಮ್ಗೆ ದುಡ್ಡು ಬರುತ್ತೆ, ನೀನು ಊರಾಗಿದ್ರೆ ಮೆರಿಬೋದು ಅಂದಂಗೆ ಅದ್ರ ಮಾತು. ಓಕೆ, ಸೊ ಅದು ನೆನಪಿರಲಿ ನಿಮಗೆ. ಸೊ ಅತಿ ಕಡಿಮೆ ನೀರು ಎದಕ್ಕೆ ಬೇಕು? ರಾಗಿಗೆ ಬೇಕು. ಹಾಗೆ ಅತಿ ಹೆಚ್ಚಿಗೆ ಅದಕ್ಕೆ ಬೇಕು ನಿಮಗೆ? ಭತ್ತ ಬೇಕು. ಹಾಗೆ ಮತ್ತು ನಿಮಗೆ ಕಬ್ಬಿಗೆ ಬೇಕು ಮತ್ತು ಬಾಳೆಹಣ್ಣಿಗೆ. ಓಕೆ, ಬಾಳೆ ಗಿಡಕ್ಕೆ ನಿಮಗೆ ಬೇಕು. ಯಾವುದು? ಹೆಚ್ಚಿಗೆ ನೀರು ಬೇಕು ಇದಕ್ಕೆಲ್ಲವೂ ಕೂಡ. ಸರಿನಾ, ಸೊ ಕಡಿಮೆ ಅದಕ್ಕೆ ಬೇಕು? ರಾಗಿ ಕಡಿಮೆ ಬೇಕು. ಅದಾದ ನಂತರ ಬಾಜ್ರಾ. ಓಕೆ, ಬಾಜ್ರಾ ಬೆಳಿತೀರಲ್ವಾ, ಈ ಬಾಜ್ರಾ ಕೂಡ ಇದ್ರೆ ನಿಮ್ಗೆ ಕಡಿಮೆ ಬೇಕು. ಅದಾನಂತರ ಮತ್ತೆ ಯಾವ್ದು ಅಂದರೆ ಜೋಳಕ್ಕೂ ಕೂಡ ನಿಮಗೆ ಕಡಿಮೆ ನೀರು ಬೇಕಾಗ್ತದೆ. ಓಕೆ, ಜೋಳಕ್ಕೂ ಕೂಡ ನಿಮ್ಗೆ ಕಡಿಮೆ ನೀರು ಬೇಕಾಗುತ್ತೆ. ಹಾಗೆ ಗೋಧಿಗೂ ಕೂಡ ನಿಮಗೆ ಕಡಿಮೆ ನೀರು ಬೇಕಾಗುತ್ತೆ. ಯಾಕಂದರೆ ಚಳಿಗಾಲದಲ್ಲೇ ಹಾಕಿರ್ತೀರ, ಹಿಂಗಾರು ಸೀಸನಲ್ಲೇ ಹಾಕಿರ್ತೀರ ಗೋಧಿಯನ್ನು ನೀವು. ಸೊ ಅದಕ್ಕೆ ಜಾಸ್ತಿ ನೀರೇನು ಬೇಕಾಗಿಲ್ಲ. ಅದಕ್ಕೆ ಜಸ್ಟ್ ಚಳಿ ಬೇಕು ಅದಕ್ಕೆ ಆ್ಯಕ್ಚುಲಾಗಿ, ಅದಕ್ಕೆ ಗೋಧಿಗೆ. ಅದಕ್ಕೆ ನಿಮಗೆ ನಮ್ಮಕ್ಕಿಂತ ಜಾಸ್ತಿ ನಿಮಗೆ ಗೋಧಿಯಲ್ಲಿ ಬೆಳೀತಾರೆ ಅಂದರೆ ಪಂಜಾಬ್ದಲ್ಲಿ ಬೆಳೀತಾರೆ. ಯಾಕೆಂದರೆ ವಿಂಟರ್ ಸೀಸನಲ್ಲಿ ಚಳಿ ಜಾಸ್ತಿ ಇರುತ್ತೆ. ಸರಿ, ಅದಕ್ಕೆ. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜೀವಕೋಶದಲ್ಲಿ ಸೆಮಿ ಪರ್ಮಿಯೇಬಲ್ ಅಥವಾ ಅರೆ ಪ್ರವೇಶ ಸಾಧ್ಯ ರಚನೆ ಯಾವುದು ಅಂತ ಕೇಳಿದ್ದಾನೆ. ಸೆಮಿ ಪರ್ಮಿಯೇಬಲ್ ಯಾವುದಿದೆ ರೀ ಜೀವಕೋಶದಲ್ಲಿ? ಅದರ ಕೋಶಪೊರೆ ಅಲ್ವಾ. ಸೊ ಜೀವಕೋಶಪೊರೆ ಏನಿದೆ ಅಲ್ವಾ, ಇದು ಅರೆ ಪ್ರವೇಶ ಸಾಧ್ಯ ಇದೆ. ಅಂದರೆ ಕೆಲವೊಂದಕ್ಕೆ ಒಳಗೆ ಎಂಟ್ರಿ ಕೊಡ್ತದೆ, ಕೆಲವೊಂದಕ್ಕೆ ಫಾರಿನ್ ಪಾರ್ಟಿಕಲ್ಸ್ಗೆ ಒಳಗೆ ಎಂಟ್ರಿನೇ ಕೊಡೋದಿಲ್ಲ. ಸೊ ಅದಕ್ಕೆ ಕೆಲವೊಂದಕ್ಕೆ ಎಂಟ್ರಿ ಕೊಡ್ತಂತೆ, ಅದಕ್ಕೆ ಸೆಮಿ ಅಂತ ನಾವು ಕರಿತೀವಿ, ಅರ್ಧ ಅಂತ ಕರಿತೀವಿ. ಸರಿನಾ, ಸೊ ಅದು ನೆನಪಿರಲಿ. ಹಾಗೆ ಜೀವಕೋಶ ಪೊರೆ ಅಥವಾ ಪ್ಲಾಸ್ಮಾ ಪೊರೆಯು ಜೀವಂತ ತೆಳ್ಳಗಿನ ಸೂಕ್ಷ್ಮವಾದ ಸ್ಥಿತಿತಾಪಕ
ಆಯ್ದ ಪ್ರವೇಶ ಸಾಧ್ಯವಾದ ಪೊರೆಯಾಗಿದ್ದು ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳಿಂದ ಮಾಡಿದೆ. ಓಕೆ, ಈ ಜೀವಕೋಶ ಪೊರೆ ಏನಿದೆ ಅಲ್ವಾ, ಈ ಕೋಶ ಪೊರೆ ಎದರಿಂದ ಮಾಡಿದೆ ಅಂತ ಕೇಳ್ತಾನೆ ನಿಮಗೆ. ಪ್ರೋಟೀನ್ ಮತ್ತು ಲಿಪಿಡಿಂದ ಮಾಡಲಾಗಿದೆ. ಓಕೆ, ಯಾವುದು ಪ್ರೋಟೀನ್ ಮತ್ತು ಲಿಪಿಡಿಂದ ಎರಡರಿಂದನೂ ಮಾಡಲಾಗಿದೆ. ಯಾವುದು ಜೀವಕೋಶ ಪೊರೆ, ಇದು ಕೂಡ ನೆನಪಿರಲಿ ನಿಮಗೆ. ಹಾಗೆ ಈ ಕೋಶ ಪೊರೆ ಏನಿದೆ ಅಲ್ವಾ, ಇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಎರಡರಲ್ಲೂ ಇರುತ್ತೆ. ಹಾಗಾದರೆ ಸರ್ ಕೆಲವೊಂದು ಪ್ರಾಣಿಗಳಲ್ಲಿ ಮಾತ್ರ ಇರುತ್ತೆ, ಕೆಲವೊಂದು ಸಸ್ಯಗಳಲ್ಲಿ ಮಾತ್ರ ಇರುತ್ತಾ? ಹೌದು. ಇವಾಗ ಕ್ಲೋರೋಪ್ಲಾಸ್ಟ್ ಇದೆ ಅಲ್ವಾ, ಕ್ಲೋರೋಪ್ಲಾಸ್ಟ್ ಸಸ್ಯಗಳಲ್ಲಿ ಮಾತ್ರ ಇರುತ್ತೆ. ನಮ್ಮಲ್ಲಿದ್ದರೆ ನಾವ್ಯಾಕ್ರಿ ಊಟ ಹುಡ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ವಿ? ಇಲ್ಲ ಅಲ್ವಾ. ಸೊ ಸೂರ್ಯನ ಬೆಳಕಿಗೆ ಹೋಗಿ ನಿಂತು ಬಿಡ್ತಿದ್ವಿ, ಆಹಾರ ತಾನೇ ತಯಾರಾಗ್ತಿತ್ತು, ಸುಮ್ಮನೆ ತಿರುಗಾಡ್ತಿದ್ವಿ. ಓಕೆ, ಶಕ್ತಿ ಯೋಜನೆ ಯೂಸ್ ಮಾಡಿಕೊಂಡು. ಓಕೆ, ಸೊ ಈ ಶಕ್ತಿ ಯೋಜನೆ ಹುಡುಗಿರು ಅಷ್ಟೇ ಅಂತಲ್ಲ, ಹುಡುಗರು ಕೂಡ ತಿರುಗಾಡ್ತಿದ್ವಿ, ಸರಿನಾ. ಸೊ ಇವಾಗ ನಮಗೆ ಹೊಟ್ಟೆ ಕೇಳ್ತದೆ, ನಮ್ಮಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ, ಅದಕ್ಕೆ ಊಟ ಕೇಳುತ್ತೆ, ಅದಕ್ಕೆ ಇದ್ರೇನೋ ಕೆಲಸ ಮಾಡೋದಲ್ವಾ ಎಲ್ಲರೂ ಕೂಡ. ಸೊ ನೀವು ಕೂಡ ಅದಕ್ಕೆ ಜಾಬ್ನ ಮಾಡಬೇಕು ಅಂತ ಇದ್ದೀರಾ. ಓಕೆ, ನಾನು ಕೂಡ ಅದಕ್ಕೆ ಒಂದು ಏನಾದರೂ ಲೈಫ್ಗೆ ಮಾಡ್ಕೊಳ್ತಾ ಇದ್ದೀವಿ, ಸರಿನಾ. ಸೊ ಅದಕ್ಕೆ ಯಾವುದು ಅಂದರೆ ಕ್ಲೋರೋಪ್ಲಾಸ್ಟ್ ನಿಮಗೆ ಆಹಾರವನ್ನು ಕ್ರಿಯೇಟ್ ಮಾಡ್ತದೆ. ಓಕೆ, ಆಹಾರ ಇದ್ರೇನು ತಯಾರು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು ಕ್ಲೋರೋಪ್ಲಾಸ್ಟ್. ಎಲ್ಲಿ ಕಂಡುಬರುತ್ತೆ? ಜಸ್ಟ್ ನಿಮಗೆ ಪ್ಲಾಂಟ್ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ, ಪ್ಲಾಂಟ್ ಸೆಲ್ಲಲ್ಲಿ ಕಂಡುಬರುತ್ತೆ. ಹಾಗೆ ಲೈಸೋಸೋಮ್ ಅಂತ ಕಂಡುಬರುತ್ತೆ. ಈ ಲೈಸೋಸೋಮ್ ಎಲ್ಲಿ ಕಂಡುಬರುತ್ತೆ ಅಂದರೆ ಜಸ್ಟ್ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಮೀನ್ಸ್ ಎನಿಮಲ್ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ. ನಿಮ್ಮಲ್ಲಿ ಮಾತ್ರ ಕಂಡುಬರುತ್ತೆ. ನಿಮ್ಮ ಮನೆ ಮುಂದೆ ಇರುವ ಗಿಡದಲ್ಲಿ ಕಂಡುಬರೋದಿಲ್ಲ, ಸರಿಯಾ. ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಸೆಲ್ ವಾಲ್ ಅಂತ ಕಂಡುಬರುತ್ತೆ. ಸೆಲ್ ವಾಲ್ ಅಂತ, ಈ ಸೆಲ್ ವಾಲ್ ಅಂದರೆ ಇವಾಗ ಕೋಶ ಗೋಡೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಓಕೆ, ಈ ಕೋಶ ಗೋಡೆಯು ಕೂಡ ನಿಮಗೆ ನಮ್ಮ ದೇಹದಲ್ಲಿ ಕಂಡುಬರೋದಿಲ್ಲ, ನಮ್ಮ ದೇಹದಲ್ಲಿರುವ ಕೋಶಗಳಲ್ಲಿ ಕಂಡುಬರೋದಿಲ್ಲ. ಮೀನ್ಸ್ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರೋದಿಲ್ಲ, ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಯಾವುದು? ಸೆಲ್ ವಾಲು, ಸರಿನಾ. ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನ ಕಾರ್ಯವೇನು ಅಂತ ಕೇಳಿದ್ದಾರೆ, ಸರಿನಾ. ಸೊ ಅವ್ರ ಕಾರ್ಯವೇನು ಅಂದರೆ ಭಾರತ ಸರ್ಕಾರ ಮತ್ತು ಎಲ್ಲ ರಾಜ್ಯಗಳ ಖಾತೆಗಳನ್ನು ಆಡಿಟ್ ಮಾಡುವುದು, ಸರಿನಾ. ಸೊ ಆಡಿಟ್ ಮಾಡುವುದೇ ಅವರ ಕಾರ್ಯ ಆ್ಯಕ್ಚುಲಾಗಿ. ಓಕೆ, ಎಲ್ಲ ಇದ್ರೇನೋ ಖಾಸಗಿ ಲೆಕ್ಕಪತ್ರ ಸರ್ಕಾರಿ ಲೆಕ್ಕಪತ್ರಗಳು ಇರ್ತಾವಲ್ವಾ. ಸೊ ಅವೆಲ್ಲವೂ ಕೂಡ ಇದ್ರೇನೋ ಲೆಕ್ಕ ಮಾಡೋದು, ಅದನ್ನೆಲ್ಲ ಇದ್ರೆ ಹೇಳೋದು, ತಿಳಿಸೋದು, ರಾಷ್ಟ್ರಪತಿಗಳಿಗೆ ಹೋಗಿ ಸಬ್ಮಿಟ್ ಮಾಡೋದು, ಇದೇ ಕಾರ್ಯ ಇವರಿಗೆ. ಓಕೆ, ಇವರನ್ನು ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು. ಎಷ್ಟನೇ ವಿಧಿ ಅನ್ವಯ? 148ನೇ ವಿಧಿ ಅನ್ವಯ. ಹಾಗೆ ಈ CAG ಬಗ್ಗೆ ಹೇಳುವ ವಿಧಿಗಳು ಯಾವ್ದು? 148, 49, 50, 51, ಸರಿನಾ. ಸೊ 52ರಿಂದ ನಿಮಗೆ ಮತ್ತೆ ರಾಜ್ಯದ ಬಗ್ಗೆ ಸ್ಟಾರ್ಟ್ ಆಗುತ್ತೆ, ಸರಿನಾ. ಸೊ ಅದಕ್ಕೆ ನೋಡ್ಕೊಳ್ಳಿ ಇದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರಲ್ಲಿ ಅರುಂಧತಿ ರಾಯ್ ಅವರ ಯಾವ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಅಂತ ಕೇಳಿದಾನೆ. 2025ರಲ್ಲಿ ಅರುಂಧತಿ ರಾಯ್ ಅನ್ನೋರು ಒಬ್ಬರು ಲೇಖಕಿ. ಇವರು ಆ್ಯಕ್ಚುಲಾಗಿ ಇವ್ರದ್ದು ಯಾವ ಪುಸ್ತಕ ಬಿಡುಗಡೆ ಮಾಡಲಾಗ್ತದೆ ಅಂತ ಕೇಳಿದಾನೆ. ಯಾವುದು? ಮದರ್ ಮೇರಿ ಕಮ್ಸ್ ಟು ಮೀ ಅಂತ. ಓಕೆ, ಇದೊಂದು ಮೆಮೊರೈಯರ್. ಓಕೆ, ಒಂದು ನೆನಪಿನ ಕೃತಿ ಇದೆ ಆ್ಯಕ್ಚುಲಾಗಿ ಅವ್ರ ತಾಯಿಯ ಸಲುವಾಗಿ, ಸರಿನಾ. ಸೊ ಅದನ್ನು ಬರೆದಿದ್ದಾರೆ ಯಾರು? ಅರುಂಧತಿ ರಾಯ್ ಅವರು. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋ ಬುಕ್ ನೀವು ಕೇಳಿರ್ಬೋದು. ಜಾಸ್ತಿ ಅಂದರೆ ಜಾಸ್ತಿ ರಿಪೀಟ್ ಆಗಿದೆ ಬುಕ್ಸಲ್ಲಿ. ಮೇ ಬಿ ನಿಮಗೆ ರಿಪೀಟ್ ಆಗಿರೋ ಪ್ರಶ್ನೆ ಅಂದರೆ ಇದೇ ಇರಬೇಕು ನೋಡಿ. ಯಾವುದು? ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೆದವ್ರು ಯಾರು ಅಂತ. ಯಾರು ಅಂದರೆ ಇದೇ ಅರುಂಧತಿ ರಾಯ್ ಅವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ, ಸರಿ. ನೆನಪಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ಈ ಕೆಳಗಿನ ಗುಂಪಿನ ರಾಜ್ಯಗಳ ಕರಾವಳಿಯು ಅರೇಬಿಯನ್ ಸಮುದ್ರದಲ್ಲಿದೆ. ನಿಮಗೆ ನಿನ್ನೆ ಹೇಳಿದ್ದೆ ನಾನು, ಅರೇಬಿಯನ್ ಸಮುದ್ರಕ್ಕೆ ಯಾವುದು? ಈ ಕಡೆ ಅರೇಬಿಯನ್ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ. ಇಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ? ಒಂದು ವೆಸ್ಟ್ ಬೆಂಗಾಲು, ಒಡಿಸ್ಸಾ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಇವೆಲ್ಲವೂ ಕೂಡ ನಿಮಗೆ ಬಂಗಾಳ ಕೊಲ್ಲಿಗೆ ತೀರವನ್ನು ಹಂಚ್ಕೊಂಡಿದ್ದಾವೆ. ಓಕೆ, ಅದರ ಬೀಚ್ಗಳನ್ನು ಹಂಚ್ಕೊಂಡಿದ್ದಾವೆ. ಹಾಗೆ ಈ ಕಡೆ ಕೇರಳ ಬರುತ್ತೆ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಅದಾನಂತರ ನಿಮಗೆ ಗುಜರಾತ್ ಬರುತ್ತೆ. ಇವೆಲ್ಲವೂ ಕೂಡ ಅರೇಬಿಯನ್ ಸಮುದ್ರಕ್ಕೆ ಅದರ ತೀರಗಳನ್ನು ಹಂಚಿಕೊಂಡಿದ್ದಾವೆ. ನೆನ್ಪಿಟ್ಕೊಳ್ಳಿ, ಇವು ಕೂಡ ಕೇಳ್ತಾನೆ, ಸರಿನಾ. ಯಾವ್ಯಾವ ತೀರಕ್ಕೆ ಏನೇನು ಹೆಸರು ಕರೀತಾರೆ ಅಂತ ಕೂಡ ಆಲ್ರೆಡಿ ಹೇಳಿದ್ದೀನಿ, ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವ್ರು ಯಾರು ಅಂತ ಕೇಳಿದ್ದಾನೆ. ಓಕೆ, 1857ರ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಲ್ವಾ, ಅದಕ್ಕೆ ಮೊದಲ ಬಾರಿಗೆ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಹೆಸರಿಂದನೇ ಕರೆದವ್ರು ಯಾರು ಅಂತ ಕೇಳಿದ್ದಾನೆ. ಯಾರು? VD ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಬರ್ತಾರಲ್ವಾ. ಸೊ ಇವರು ಕರೆದಿದ್ದಾರೆ, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು, ಸರಿಯಾ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಿನ್ಹಾಟ್ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಯಾರು ಮುನ್ನಡೆಸಿದರು ಅಂತ ಕೇಳಿದ್ದಾರೆ. ಯಾವುದು? ಚಿನ್ಹಾಟ್ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಮುನ್ನಡೆಸಿದವರು ಯಾರು ಅಂತ ಕೇಳಿದ್ದಾನೆ. ಸೊ ಬ್ರಿಗೇಡಿಯರ್ ಜನರಲ್ ಹತಾರಿ ಲಾರೆನ್ಸ್ ಅಂತ ಬರ್ತಾರೆ. ಸೊ ಇವರು ಅದರ ಮುನ್ನಡೆಸಿದ್ದರು. ಓಕೆ, ಅಲ್ಲಿ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಯಾರು? ಬ್ರಿಗೇಡಿಯರ್ ಜನರಲ್ ಹತಾರಿ ಲಾರೆನ್ಸ್ ಅನ್ನೋರು, ಸರಿನಾ. ಸೊ ಇದು ನೋಡ್ಕೊಳ್ಳಿ ಇದನ್ನು. ಸೊ ಇಲ್ಲಿ ಇದಾಗಿತ್ತು ಇಲ್ಲಿಯವರೆಗೆ RPF ಕಾನ್ಸ್ಟೇಬಲ್ ಮಾರ್ಚ್ 4th ಫಸ್ಟ್ ಶಿಫ್ಟ್ ಟು ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ವಾ, ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಕ್ಷಮೆ ಕೇಳ್ತೀನಿ. ಏನು ಅಂದರೆ ಸ್ವಲ್ಪ ಹೇಳುವಾಗ ಸ್ವಲ್ಪ ಜಾಸ್ತಿ ಇವತ್ತು ಸ್ವಲ್ಪ ತಟ್ಟಿಸ್ತಾ ಇದೆ. ಓಕೆ, ಯಾಕಂದರೆ ಸ್ವಲ್ಪ ಹೊಟ್ಟೆಗೆ ಊಟ ಇಲ್ಲ, ಸರಿನಾ. ಸೊ ಅದಕ್ಕೆ ಅಷ್ಟೇ. ಓಕೆ, ಸೊ ಇಷ್ಟ ಹೇಳ್ತಾ